ವಿಶೇಷವಾಗಿ ಅದನ್ನು ಭೂತ ಅಧಿವಾಸ ಅನ್ನುವ ಅರ್ಥದಲ್ಲಿ ಅಲ್ಲಿ ಹೇಳಿದ್ದಾರೆ ಶ್ವೇತಾಶ್ವತರ ಉಪನಿಷತ್ತಿನ ಮುನಿ. ಇಷ್ಟು ಹೇಳಿಬಿಟ್ಟು ಕೊನೆಯ ಲೈನ್ನಲ್ಲಿ ಆ ಆತ್ಮನ ವಿಶೇಷಣಗಳನ್ನು ಹೇಳ್ತಾರೆ. ಸಾಕ್ಷಿ, ಚೇತ, ಕೇವಲ, ನಿರ್ಗುಣಶ್ಚ. ಅವನು ಸಾಕ್ಷಿ ಸ್ವರೂಪದಲ್ಲಿ ಇದ್ದಾನೆ. ಯಾವ ರೀತಿ ಸಾಕ್ಷಿ ಸ್ವರೂಪದಲ್ಲಿ ಇದ್ದಾನೆ? ನಾವು ಮಾಡುವ ಮಾಡದೇ ಇರುವ ಎಲ್ಲ ಕೆಲಸಗಳನ್ನು ಕೂಡ ಅವನು ನೋಡ್ತಾನೇ ಇರ್ತಾನೆ, ಪ್ರತಿಯೊಂದಕ್ಕೂ ನೋಡ್ತಾನೆ. ಅದನ್ನು ಅವನು ಕೇಳುವುದಿಲ್ಲ, ಕರ್ಮಾಧ್ಯಕ್ಷನಾಗಿ ಸಾಕ್ಷಿಯಾಗೇ ಇರ್ತಾನೆ. ಆದ್ದರಿಂದ ನಾವು ಆತ್ಮ ಇದ್ದಾನೆ, ಆತ್ಮ ಒಬ್ಬ ನೋಡ್ತಾ ಇದ್ದಾನೆ, ಅವನು ನೋಡುವುದನ್ನು ನಾವು ಭಯದಿಂದ ಅವನು ಒಪ್ಪುವಂತೆ ಕೆಲಸ ಮಾಡಬೇಕು ಅನ್ನುವ ಆ ಚಿಂತನೆ ನಮಗೆ ಬಂದರೆ ಆಗ ಆತ್ಮದ ಅನುಭವ ನಮಗೆ ಸ್ವಲ್ಪ ಬಂತು ಅಂತ ಅರ್ಥ. ಡಿ ವಿ ಜಿಯವರು ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಒಂದು ದಿವಸ ಏನಾಯ್ತಂತೆ ಅವರಿಗೆ, ಈ ಸಾಕ್ಷಿ ರೂಪದಲ್ಲಿ ನಿಂತುಕೊಂಡು ನಾವು ಈ ದೇಹವನ್ನು ನೋಡಬೇಕು ಅನ್ನುವುದಕ್ಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹಾಗೆ ಮಾಡಬೇಕಾದ್ರೆ ಅದಕ್ಕೆ ತುಂಬ ಅನುಭವ ಬೇಕು. ಒಂದು ದಿವಸ ಮನೆಯಲ್ಲಿದ್ದರಂತೆ ಅವರು. ಪ್ರೊಫೆಸರ್ ವಿ ಸೀತಾರಾಮಯ್ಯನವರು ಅವರಿಗೆ ಬಹಳ ಆತ್ಮೀಯರಾಗಿದ್ದರು. ಸೀತಾರಾಮಯ್ಯನವರು ನಮ್ಮ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ಎಕಾನಮಿಸ್ಟು, ರಾಧಾಕೃಷ್ಣನ್ನವರ ಇಮಿಡಿಯೇಟ್ ಶಿಷ್ಯರು. ಅವರಿಗೆ ನ್ಯಾಯವಾದ ರೀತಿಯಲ್ಲಿ ಅವರಿಗೆ ಗೌರವ ಸಲ್ಲುವುದಾಗಿದ್ದರೆ ಅವರು ರಿಸರ್ವ್ ಬ್ಯಾಂಕ್ ಅಧ್ಯಕ್ಷರಾಗಬೇಕಿತ್ತು. ಆವತ್ತಿನ ಕಾಲದಲ್ಲಿ ಅಷ್ಟು ದೊಡ್ಡ ಎಕಾನಮಿಸ್ಟು ಅಂತ ಹೇಳ್ಬಿಟ್ಟು ಅವರ ಹೆಸರು ತಗೊಂಡಿದ್ದರು. ಸೀತಾರಾಮಯ್ಯನವರಿಗೆ ಡಿ ವಿ ಜಿಯವರನ್ನು ಕಂಡರೆ ಬಹಳ ಗೌರವ. ಒಂದು ದಿವಸ ಅವರ ಮನೆಗೆ ಬಂದರಂತೆ. ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಿ ಸರ್, ಹೇಗಿದ್ದೀರಿ ಅಂತ ಕೇಳಿದ್ರಂತೆ ಡಿ ವಿ ಜಿಯವರನ್ನು. ಅದಕ್ಕೆ ಡಿ ವಿ ಜಿಯವರು ಹೇಳಿದ್ರಂತೆ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಉಪಭೋಗಿಸುತ್ತ ದೇಹಾವಸಾನವನ್ನು ಈಕ್ಷಿಸುತ್ತಿಹೆನೆಂದನಾ ಪಾರ್ಥ ಅಂತ ಹೇಳಿ ಒಂದು ಲೈನ್ ಹೇಳಿದ್ರಂತೆ ಡಿ ವಿ ಜಿಯವರು. ಈ ಲೈನು ಕುಮಾರವ್ಯಾಸ ಭಾರತದಲ್ಲಿ ಬರುವಂತಹ ಒಂದು ಸಂದರ್ಭ. ಯಾವುದು ಅಂದರೆ, ಸನ್ಯಾಸಿಯಾಗಿ ರೂಪುಗೊಂಡ ಅರ್ಜುನ ಸುಭದ್ರೆಯನ್ನು ಅಪಹರಣ ಮಾಡಲಿಕ್ಕೆ ಹೋಗ್ತಾನಲ್ಲ, ಆವಾಗ ಅರ್ಜುನ ಸನ್ಯಾಸಿಯ ಬಾಯಿಯಲ್ಲಿ ರೂಪಕವಾದಂತಹ ಒಂದು ಆಲಂಕಾರಿಕವಾದ ಚಮತ್ಕಾರಿಕವಾದಂತಹ ರೀತಿಯಲ್ಲಿ ಕುಮಾರವ್ಯಾಸ ಹೇಳಿಸಿದ್ದಾನೆ. ಏನು ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ವಯಸ್ಸಾಗೋಗಿದೆ, ಶರೀರಗಳು ಸರಿಯಾದ ರೀತಿಯಲ್ಲಿ ಸಹಕರಿಸ್ತಾ ಇಲ್ಲ ಏನು ಕೆಲಸ ಮಾಡಲಿಕ್ಕೆ, ಇಂದ್ರಿಯಗಳೆಲ್ಲ ಶಿಥಿಲವಾಗ್ತಾ ಇದೆ, ಕರ್ಮಗಳು ಫಲ ಕೊಡಲಿಕ್ಕೆ ಶುರುವಾಗಿದೆ. ಫಲ ಕೊಡಲಿಕ್ಕೆ ಶುರುವಾಗಿದ್ದನ್ನು ನಾನು ಬೇಡ ಅನ್ನೋ ಹಾಗಿಲ್ಲಪ್ಪ ಸಿದ್ದರಾಮಯ್ಯ. ಭಾವಿತ ಕರ್ಮ ಫಲಾವಳಿಯನ್ನು ಉಪಭೋಗಿಸುತ್ತ ಅದನ್ನು ಅನುಭವಿಸ್ತಾ ದೇಹಾವಸಾನವನ್ನು ಈಕ್ಷಿಸುತ್ತಿಹೆನೆಂದನಾ ಪಾರ್ಥ ಅನ್ನುವ ಮಾತಿದೆಯಲ್ಲ, ಹಾಗೆಯೇ ನಾನು ಕೂಡ ಆ ದೇಹಾವಸಾನವನ್ನು ಈಕ್ಷಿಸುತ್ತಿದ್ದೇನೆ. ಹೇಗೆ ಹಂತ ಹಂತವಾಗಿ ಶರೀರ ಕೃಶವಾಗ್ತಾ ಆಗ್ತಾ 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 ಹೋಗೋದನ್ನು ನಾವು ಸಾಕ್ಷಿ ಸ್ವರೂಪದಲ್ಲಿ ನಿಂತುಕೊಂಡು ನೋಡ್ತೀವಲ್ಲ, ಆ ಮನೋಭಾವ ಯಾರಿಗೆ ಬಂದಿರುತ್ತೋ ಅವರು ಆತ್ಮದರ್ಶನಿಗಳು ಅಂತ ಹೇಳ್ಬೋದು. ಅದಕ್ಕೆ ಸೀತಾರಾಮಯ್ಯನವರು ಕೇಳಿದ್ರಂತೆ, ಈಕ್ಷಿಸ್ಲಿಕ್ಕೆ ಏನಾಗಬೇಕಾಗಿದೆ ಸರ್, ಅದೇನು ದೊಡ್ಡ ಕೆಲಸ ಅಂತ ಕೇಳಿದ್ರಂತವರು. ಸಿದ್ದರಾಮಯ್ಯನವರು ಆ ಮಟ್ಟದವರೇ. ಅದಕ್ಕೆ ಡಿ ವಿ ಜಿಯವರು ಹೇಳಿದ್ರಂತೆ, ಏನಯ್ಯ ನೀನು ಹೇಳೋದು, ಈಕ್ಷಿಸುವುದು ನೋಡುವುದು ಒಂದು ಕೆಲಸ ಅಲ್ವೇನಯ್ಯ, ಕಣ್ಣಿನ ಕೆಲಸ ಅಲ್ವಾ ಅದು, ಮನಸ್ಸಿನ ಕೆಲಸ ಅಲ್ವಾ ಅದು ಅಂತ ಹೇಳಿದ್ರಂತೆ. ಈ ಮಾತಿಗೆ ಈಕ್ಷಿಸುವುದು ಕೆಲಸವಲ್ಲವೇನಯ್ಯ ಅಂತ ಡಿ ವಿ ಜಿಯವರು ಕೇಳಬೇಕಾದ್ರೆ, ಡಿ ವಿ ಜಿಯವರ ಮನೋಭೂಮಿಕೆ ಯಾವ ಮಟ್ಟದಲ್ಲೇ ಇತ್ತು ಆತ್ಮಚಿಂತನೆಯ ನೆಲೆಯಲ್ಲಿ ಅಂತ ಹೇಳೋದಕ್ಕೆ, ನಾನು ಈ ದೇಹ ಎಂಬ ಭಾವವನ್ನು ಯಾರು ಮೀರಿರ್ತಾರೋ ಅಂತಹ ಜೀವನ್ಮುಕ್ತರಿಗೆ ಆ ದೇಹದ ಅಳಿವನ್ನೂ ಕೂಡ ಸಾಕ್ಷೀಭಾವ ಪ್ರಜ್ಞೆಯಲ್ಲಿ ನೋಡುವ ಒಂದು ಮನಸ್ಥೈರ್ಯ, ಆ ನೆಲೆ ಬರ್ತದೆ. ಡಿ ವಿ ಜಿಯವರು ನಿರ್ಮಮರಾಗಿ ತಾವು ದೇಹವನ್ನು ತಮ್ಮಿಂದ ಆಚೆ ನೋಡುವಷ್ಟರ ಮಟ್ಟಿಗೆ ಅವರು ಅರಳಿದ್ದರು. ಎರಡು ಕೋಣೆಯ ಮಾಡು ನೀನೀ ಮನದ ಆಲಯದ ಒಳಗೆ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳ ಕೋಣೆಯೊಳು ವರಯೋಗ ಸೂತ್ರವದು ನಮಗೆ ಮಂಕು. ನಮ್ಮ ಒಳಗೆ ಎರಡು ಕೋಣೆಯನ್ನು ನಾವು ಮಾಡಿಕೊಳ್ಬೇಕು. ಒಂದು ಕೋಣೆ
ಹೊರಗಡೆಯ ಲೋಕದ ಜನರಲ್ಲಿ ವ್ಯವಹಾರ ಮಾಡಲಿಕ್ಕೆ, ಇನ್ನೊಂದು ಕೋಣೆ ಆತ್ಮನ ನೆಲೆಯಲ್ಲಿ ನಿಂತು ಸಾಕ್ಷಿ ಪ್ರಜ್ಞೆಯಿಂದ ಎಲ್ಲವನ್ನೂ ನೋಡಲಿಕ್ಕೆ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗದರ ಉದಾಸೀನ. ವರಯೋಗ ಸೂತ್ರವಿದು. ದೃಷ್ಟಿಯಲ್ಲಿ ಆ ಆತ್ಮದ ಆಶ್ಚರ್ಯದ ಭಾವ ಒಳಗಡೆಗೆ ಗೊತ್ತಾಗ್ತದೆ. ಹೇಗೆ ಸಾಕ್ಷಿ ಚೇತ, ಚೈತನ್ಯಯುಕ್ತವಾಗಿರು. ಚೈತನ್ಯ ಅಂತ ಹೇಳಿದ್ರೆ ಪ್ರಜ್ಞೆ. ಒಬ್ಬ ಶಿಷ್ಯೆ ಯಾರೋ ಸಂತರನ್ನ ಕೇಳ್ತಾಳೆ, ಸ್ವಾಮೀಜಿ ಸಾವು ಅಂದರೆ ಏನು, ವಾಟ್ ಈಸ್ ಡೆತ್ ಅಂತ ಹೇಳಿ. ಅದಕ್ಕೆ ಆ ಸಂತರು ಹೇಳಿರುವ ಮಾತು ಎಲ್ಲೋ ಓದಿದೆ ನಾನು, ಆ ಸಂತರು ಯಾರು ಅಂತ ಗೊತ್ತಿಲ್ಲ. ಡಿಕ್ಷನರಿ ಹೇಳುತ್ತೆ, ದೈಹಿಕವಾದ ಎಲ್ಲ ಚಟುವಟಿಕೆಗಳು ನಿಲ್ಲುವುದೇ ಸಾವು ಅಂತ ಹೇಳುತ್ತೆ. ಆದರೆ ನಮ್ಮ ಸ್ಕ್ರಿಪ್ಚರ್ಸ್ ಹೇಳುವ ಪ್ರಕಾರ ಒಳಗಡೆಯ ಆ ಜೀವ ಆತ್ಮ ಸಂಪೂರ್ಣವಾಗಿ ಈ ಶರೀರವನ್ನು ಬಿಟ್ಟು ಇನ್ಯಾವುದೋ ಒಂದು ಸಟಲ್ ರಿಯಲ್ಮ್ ಹೋಗಿ ಸೇರುತ್ತಲ್ಲ, ಅದನ್ನು ಸಾವು ಅಂತ ಹೇಳಿ ಸ್ಕ್ರಿಪ್ಚರ್ಸ್ ಹೇಳಿ. ರಿಯಲ್ಮ್ ಅಂತ ಹೇಳಿದ್ರೆ ಒಂದು ದೇಶ, ಒಂದು ಹಂತ, ಒಂದು ಪ್ಲೇನ್ ಅಂತ ಹೇಳಿ, ಒಂದು ಯಾವುದೋ ಜಾಗ ಗೊತ್ತಿಲ್ಲದೆ ಇರೋದು, ಅಲ್ಲಿಗೆ ಹೋಗುತ್ತೆ ಈ ಸೂಕ್ಷ್ಮ ಆತ್ಮ. ಅದನ್ನು ಸ್ಕ್ರಿಪ್ಚರ್ಸು ಸಾವು ಅಂತ ಹೇಳ್ತಾರೆ ಅನ್ನುವಂತಹ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಆ ರೀತಿಯಲ್ಲಿ ಚೈತನ್ಯ ಒಳಗಡೆಗೆ ಇದೆ ಅಂತ ಹೇಳುವುದು ನಾವು ತಿಳ್ಕೊಂಡಾಗ, ಆ ಚೈತನ್ಯ ನಾವು, ಚೈತನ್ಯನೇ ನಾನು ಶರೀರ ಅಲ್ಲ ಅನ್ನುವ ಭಾವ ನಮಗೆ ಬರಬೇಕು. ಸಾಕ್ಷಿ ಚೇತ ಕೇವಲ, ಕೇವಲ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಅನ್ನುವ ಅರ್ಥದಲ್ಲಿ ಬರ್ತದೆ. ನಿರ್ಗುಣಶ್ಚ, ನಿರ್ಗುಣ ಅಂತ ಹೇಳಿದ್ರೆ ಏನು? ಆತ್ಮಕ್ಕೆ ಗುಣವಿಲ್ಲದೆ ಇರುವವನು. ಗುಣ ಇಲ್ಲದೆ ಇರುವವನು ಅಂತ ಹೇಳಿದ್ರೆ ಏನಾಯಿತು? ಗುಣ ಅಂತ ಹೇಳಿದ್ರೆ ಯಾವುದು? ನಿರ್ಗುಣ ಅಂತ ಹೇಳುವುದಕ್ಕೆ ಲೋಕರೂಢಿಯಲ್ಲಿ ಏನೂ ಗುಣ ಇಲ್ಲದೆ ಇರುವವನು ಅನ್ನುವ ಅರ್ಥವಾದರೂ ಕೂಡ ನಿಷ್ಕಲವಾದ ಗುಣಗಳಿಂದ ಕೂಡಿದವನು, ಸ್ವಲ್ಪವೂ ಮುಕ್ಕಿಲ್ಲದ, ಸ್ವಲ್ಪವೂ ಮಾಸಿಲ್ಲದ, ಸ್ವಲ್ಪವೂ ಕಲೆ ಇಲ್ಲದ ಗುಣಗಳಿಂದ ಕೂಡಿರುವವನು. ಅದರಲ್ಲಿ ಜ್ಞಾನ ಪ್ರಕಾಶ, ವೈರಾಗ್ಯ, ಕ್ಷಮೆ, ಧೃತಿ ಇವೆಲ್ಲವೂ ಬರ್ತದೆ. ಇನ್ನೊಂದು ನಿರ್ಗುಣ ಅಂತ ಹೇಳಿದ್ರೆ, ನಾವು ಲೋಕಜೀವನವನ್ನು ನಡೆಸುವಾಗ ನಮಗೆಲ್ಲ 3 ಗುಣಗಳು ಬಹಳ ಅವಶ್ಯಕ. ಸತ್ವ, ರಜಸ್ತಮೋ ಗುಣಗಳು. ಆ 3 ಗುಣಗಳು ಕೂಡ ಈವನ್ನಾಗಿ ನಮ್ಮಲ್ಲಿ ಇದ್ದರೆ ನಮ್ಮ ಜೀವನ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದು ಈಕ್ವಲ್ ಆಗಿ ಹೋಗಿಬಿಟ್ರೆ ನಾವು ಮಾನವನಾಗಿ ಉಳಿಯೋದಿಲ್ಲ, ನಾವು ಮಾಧವರೇ ಆಗಿಬಿಡ್ತೀವಿ. ಭಗವಂತ ಆತ್ಮ ಆ ಮಟ್ಟದಲ್ಲೇ ಇರ್ತಾನೆ. ನಿರ್ಗುಣಶ್ಚ, ಪರಮಾತ್ಮ, ಅವನಿಗೆ ಯಾವುದೂ ಸತ್ವವೂ ಇಲ್ಲ, ರಜಸ್ಸೂ ಇಲ್ಲ, ತಮಸ್ಸೂ ಇಲ್ಲ. ನಾವು ಅದಕ್ಕೇ ಈ ಭಾವ ನಮಗೆ ಬರಬೇಕು ಅಂತಲೇ ನಾವು ಸಪ್ತಶತಿಯಲ್ಲಿ ಒಂದು ಸ್ತೋತ್ರ ಪ್ರಾರ್ಥನೆ ಮಾಡ್ತೀವಿ. ಏನು ಮಾಡ್ತೀವಿ? ಪ್ರಕೃತಿಸ್ತ್ವಂಚ ಸರ್ವಸ್ಯ ಗುಣತ್ರಯ ವಿಭಾವಿನಿ, ಕಾಳರಾತ್ರಿರ್ಮಹಾರಾತ್ರಿ ಮೋಹರಾತ್ರಿಶ್ಚ ದಾರುಣ, ಮಹಾವಿದ್ಯಾ ಮಹಾಮಾಯಾ ಮಹಾಮೇಧಾ ಮಹಾಸ್ಮೃತಿ ಮಹಾಮೋಹ ಚ ಭವತಿ ಮಹಾದೇವಿ ಮಹೇಶ್ವರಿ ಅಂತ ಹೇಳಿ, ಇದು ಯಾರು ಮಾಡಿರುವ ಸ್ತೋತ್ರ? ಬ್ರಹ್ಮೋವಾಚ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಆ ಮಾಯಾದೇವಿಯನ್ನು ಕುರಿತು ಸ್ತೋತ್ರ ಮಾಡುವಾಗ ವಿಷ್ಣು ಮಾಯೆಯನ್ನು ಕುರಿತು ಸ್ತೋತ್ರ ಮಾಡಿರುವ ಪರಿಯದು. ಆದ್ದರಿಂದ ಪ್ರಕೃತಿಸ್ತ್ವಂಚ ಸರ್ವಸ್ಯ ಗುಣತ್ರಯ ವಿಭಾವಿನಿ, 3 ಗುಣಗಳಿಂದ ನೀವು ಕೂಡಿರುವವಳು. ನಮ್ಮೆಲ್ಲರನ್ನೂ ಕೂಡ ಮಾಯೆ ಮುಸುಕಿಕೊಂಡಿದೆ. ಆ ಮಾಯೆ ಮುಸುಕಿಕೊಂಡಿರುವುದರಿಂದಲೇ ನಮ್ಮೆಲ್ಲರಲ್ಲೂ ಕೂಡ ಆ 3 ಗುಣಗಳು ಈವನ್ನಾಗಿ ಸೇರಿಕೊಂಡಿದೆ. ಕೆಲವರಲ್ಲಿ ಕೆಲವು ಗುಣಗಳು ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಇರ್ತದೆ. ತೀರ ತಾಮಸಿಕ ಗುಣ ಜಾಸ್ತಿ ಇದ್ದಾಗ ಅವನು ಸಮಾಜಕ್ಕೆ ಯೋಗ್ಯನಲ್ಲ ಅಂಥೇಳಿ ಅವನನ್ನು ದೂರ ಇಡಬೇಕಾಗ್ತದೆ. ಆದ್ದರಿಂದ ಈ ಗುಣ ಇದೆಯಲ್ಲ ನಿರ್ಗುಣ. ಆದರೆ ಆತ್ಮಕ್ಕೆ ಯಾವ ಗುಣವೂ ಇಲ್ಲ. ನಿಷ್ಕಲೋ ನಿರಂಜನೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ನಾರಾಯಣ ಅಂತ ಹೇಳಿದ್ರೆ ಅಲ್ಲಿ ಆತ್ಮಕ್ಕೆ ಅನ್ವಯ ಆಗುವಂತಹ ಮಾತು. ಆ ರೀತಿಯಲ್ಲಿ ಇದು ಆಶ್ಚರ್ಯವತ್ ಪಶ್ಯತಿ, ಕೆಲವೊಮ್ಮೆ ಆಶ್ಚರ್ಯ ಆಗ್ತದೆ. ಇದನ್ನೇ
ಹಿಡನ್ ಸ್ಪ್ಲೆಂಡರ್ ಅಂತ ಹೇಳ್ತಾನೆ. ಯಾರು? ರಾಬರ್ಟ್ ಬ್ರೌನಿಂಗ್ ಅಂತ ಹೇಳಿ ಹೋದ ಶತಮಾನದಲ್ಲಿ ಇದ್ದಂತಹ ಒಬ್ಬ ಆಂಗ್ಲ ಕವಿ ಅಂತ ಹೇಳ್ತಾರೆ. ಸ್ವಾಮೀಜಿಯವರು ಅದನ್ನು ಉದಾಹರಿಸಿದ್ದಾರೆ. ರಾಬರ್ಟ್ ಬ್ರೌನಿಂಗನ ಕವಿತೆಗಳನ್ನು ನಮ್ಮ ಕನ್ನಡ ನಾಡಿನ KS ನರಸಿಂಹಸ್ವಾಮಿಗಳ ಹೆಸರು ತಾವೆಲ್ಲ ಕೇಳಿರ್ತೀರಿ. ಮೈಸೂರು ಮಲ್ಲಿಗೆಯ ಕವಿ. ಅವರು ಕೂಡ ಆ ರಾಬರ್ಟ್ ಬ್ರೌನ್ ಕವಿಯಿಂದ ಇನ್ಫ್ಲೂಯೆನ್ಸು ಪ್ರೇರಿತರಾದವರು ಅನ್ನುವ ಮಾತನ್ನು ಹೇಳ್ತಾರೆ. NS ಲಕ್ಷ್ಮೀನಾರಾಯಣ ಭಟ್ರು ಅಂತ ಇನ್ನೊಬ್ಬ ದೊಡ್ಡ ವಿದ್ವಾಂಸರಿದ್ದರು. ಅವರು ಈ ರಾಬರ್ಟ್ ಬ್ರೌನಿಂಗ್ ಕವಿಯ ಕೆಲವು ಸಾನೆಟ್ಗಳನ್ನು ಕನ್ನಡಕ್ಕೆ ಕನ್ನಡೀಕರಿಸಿದ್ದಾರೆ. ಅವನು ನಮ್ಮ ವೇದಾಂತದ ಪರಿಕಲ್ಪನೆಗಳಿಂದ ತುಂಬ ಪ್ರಭಾವಿತನಾಗಿದ್ದ. ಅವನು ಪ್ಯಾರಾಸೆಲ್ಸಸ್ ಎನ್ನುವಂತಹ ಒಂದು ಕವನ ಸಂಗ್ರಹ ಬರೆದಿದ್ದಾನಂತೆ. ಅದರಲ್ಲಿ ಈ ಆತ್ಮದ ವರ್ಣನೆಯನ್ನು ಮಾಡ್ತಾ ಇದನ್ನು ಇಂಪ್ರಿಸನ್ಡ್ ಸ್ಪ್ಲೆಂಡರ್ ಅಂತ ಹೇಳಿ ಕರೆದಿದ್ದಾನೆ. ಮುಚ್ಚಿಕೊಂಡಿರುವಂತಹ ಒಂದು ಪ್ರಭೆ. ಆ ರೀತಿಯಲ್ಲಿ ಆತ್ಮ ನಮಗೆ ಆಶ್ಚರ್ಯದ ರೂಪದಲ್ಲಿ ನಿಲ್ತದೆ. ಅದು ಆಶ್ಚರ್ಯ ಹೌದು. ಅದನ್ನು ತಿಳ್ಕೊಂಡಾಗ ಸ್ವಲ್ಪ ನಮಗೆ ಅದರ ಆಶ್ಚರ್ಯದ ಭಾವವನ್ನು ಸ್ವಲ್ಪ ಪರದೆ ಇದನ್ನು ಮತ್ತೆ ಕಠೋಪನಿಷತ್ ಹೇಳುತ್ತೆ. ತಿಳ್ಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಕಶ್ಚಿತ್ ಧೀರ ವ್ಯಾವೃತ್ತ ಚಕ್ಷು. ಯಾರೋ ಒಬ್ಬ, ಅಲ್ಲೊಬ್ಬ ಇಲ್ಲೊಬ್ಬ, ವ್ಯಾವೃತ್ತ ಚಕ್ಷು, ತನ್ನ ಕಣ್ಣಿನ ದೃಷ್ಟಿಯನ್ನು ಹಿಂದಕ್ಕೆ ಎಳೆದುಕೊಂಡು ಒಳಗಡೆಗೆ ಹೋಗಿ ಅದನ್ನು ಹುಡುಕುವ ಪ್ರಯತ್ನ ಮಾಡಿದವನು ಅದರಲ್ಲಿ ಪ್ರಯತ್ನಶೀಲನಾಗಿ ಜಯಶೀಲನಾದರೆ ಅವನ ಆತ್ಮದ ಅನುಭವವನ್ನು ಪಡಿತಾನೆ. ಆದರೆ ನಮ್ಮಂತಹವರಿಗೆ ಅದು ಸಾಧ್ಯವಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ನಾವೆಲ್ಲ ಪರಾಂಚಿಖಾನಿ ವ್ಯತರಣತ್ ಸ್ವಯಂಭು ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ಅದೇ ಶ್ಲೋಕ ಹೇಳುವಂತಹ ಮಾತು. ಖಾನಿ ಅಂತ ಹೇಳಿದ್ರೆ ಇಂದ್ರಿಯಗಳು. ಪ್ರಪಂಚದಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಆ ಸ್ವಯಂಭು ಸೃಷ್ಟಿ ಮಾಡಿ ಇಲ್ಲಿಗೆ ಕಳಿಸುವಾಗ ಇಂದ್ರಿಯಗಳ ದ್ವಾರವನ್ನು ಹೊರಗೆ ಇರುವಂತಹ ರೀತಿಯಲ್ಲಿ ಬಾಗಿಲನ್ನು ಸೃಷ್ಟಿ ಮಾಡಿ ಕಳಿಸಿಬಿಟ್ಟಿದ್ದಾನೆ. ಹಾಗಾಗಿ ನಾವು ಎಲ್ಲ ಹೊರಗಡೆಗೇ ನೋಡ್ತೀವಿ ಹೊರತು ಒಳಗಡೆ ನೋಡಲಿಕ್ಕೆ ನಮಗೆ ಮನಸ್ಸೇ ಬರುವುದಿಲ್ಲ. ಯಾಕೆಂದರೆ ಹಾಗಿದೆ. ಕಿವಿ ಹೊರಗಡೆಯಿಂದ ಕೇಳಬೇಕು, ಕಣ್ಣು ಹೊರಗಡೆಯಿಂದ ನೋಡಬೇಕು, ಮೂಗು ಹೊರಗಡೆಯಿಂದ ಆಘ್ರಾಣಿಸಬೇಕು, ನಾಲಿಗೆ ಹೊರಗಡೆಯಿಂದ ಒಳಗಡೆ ತಗೊಳ್ಬೇಕು, ಚರ್ಮ ಇನ್ನೊಬ್ಬರ ಚರ್ಮಕ್ಕೆ ಮುಟ್ಟಿದಾಗ ಅದರ ಸ್ಪರ್ಶ ನಮಗಾಗಬೇಕು. ಆ ರೀತಿಯಲ್ಲಿ ಪರಾಂಚಿಖಾನಿ ವ್ಯತರಣತ್ ಸ್ವಯಂಭು ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮ. ಒಳಗಡೆಗೆ ಯಾರೂ ನೋಡುವುದಿಲ್ಲ. ಕಶ್ಚಿತ್ ಧೀರ ವ್ಯಾವೃತ್ತ ಚಕ್ಷು. ಯಾರೋ ಒಬ್ಬ ಧೀರ ಒಳಗಡೆಗೆ ಎಳೆದುಕೊಂಡು ತನ್ನ ದೃಷ್ಟಿಯನ್ನು ಅದನ್ನು ಒಳಗಡೆ ನೋಡುವ ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಜಯಶೀಲನಾದಾಗ ಅವನು ಅದರ ಅನುಭವವನ್ನು ಪಡಿತಾನೆ. ಹಾಗೆ ಪಡೆದಂತಹ ಒಬ್ಬ ಅನುಭವಿ ಇಲ್ಲಿಂದ ಹೋಗುವಾಗ ಅವನ ಆತ್ಮದ ಪರಿಯನ್ನು ನೋಡಿ ಆನಂದದಿಂದ ಉದ್ಗೀತ ಮಾಡ್ತಾನಂತೆ. ತೈತ್ರಿಯ ಉಪನಿಷತ್ತಿನ 3ನೆಯ ಭೃಗುವಲ್ಲಿ ಅಂತ ಒಂದುಂಟು. ಅದರ ಕೊನೆಯಲ್ಲಿ ಒಂದು ಮಂತ್ರಭಾಗ ಬರ್ತದೆ. ಈ ಶರೀರ ಜೀವ 5 ಕೋಶಗಳಿಂದ ಹಂತ ಹಂತವಾಗಿ ಜೀವನ ಸಾಗಿಸಿಕೊಂಡು ಹೋಗಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದನ್ನೆಲ್ಲ ವಿವರಣೆ ಮಾಡ್ತಾ ಕೊನೆಯಲ್ಲಿ ಆ ಋಷಿ ಹೇಳ್ತಾನೆ, ವಾರುಡಿ, ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ. ಹೀಗೆ ಜೀವನ್ಮುಕ್ತ ರೀತಿಯಲ್ಲಿ ಬಾಳಿ ಕೊನೆಯಲ್ಲಿ ಅವನು ಇಲ್ಲಿಂದ ಹೋಗುವಾಗ ಏತತ್ ಸಾಮಗಾಯನ್ನಾಸ್ತೆ, ಅವನ ಆತ್ಮವನ್ನು ಕಂಡುಕೊಂಡು ಸಾಮದ ರೂಪದಲ್ಲಿ ಅದನ್ನು ಹೇಳಿಕೊಳ್ತಾನಂತೆ. ಆತ್ಮನ ಉದ್ಗೀತ ಅಂತಲೇ ಹೇಳ್ತಾರೆ ಆ ಭಾಗವನ್ನು. ಹಾ ಊಹಾ ಊಹಾ ಊ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ
ಓಹಮನ್ನಾದೋ ಓಹಮನ್ನಾದ ಅಹಂ ಅನ್ನಃ ಅಹಂ ಅನ್ನಾದಃ. ನಾನೇ ಅನ್ನ, ಅನ್ನವನ್ನು ಸ್ವೀಕರಿಸುವವನೂ ನಾನೇ, ಅನ್ನವನ್ನು ಕೊಡುವವನೂ ನಾನೇ, ಅನ್ನವೂ ನಾನೇ. ಅಹಗ್ಗುಶ್ಲೋ ಕಕೃತ್ ಅಹಗ್ಗುಶ್ಲೋ ಕಕೃತ್ ಅಹಗ್ಗುಶ್ಲೋ ಕಕೃತ್ ಅಹಮಸ್ಮಿ ಪ್ರಥಮಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಇದೆಲ್ಲ ಸಾಮ. ಆ ಸಾಮದಲ್ಲಿ ಆ ಆತ್ಮ ಆನಂದದ ತುರೀಯಾವಸ್ಥೆಯಲ್ಲಿ ಹಾಡಿಕೊಂಡು ಇಲ್ಲಿಂದ ಹೋಗುತ್ತದೆ. ಅದು ಆಶ್ಚರ್ಯ ಅಲ್ಲವೇ? ಹೀಗೆ ಅದು ಇನ್ಪ್ರಿಸನ್ಡ್ ಸ್ಪ್ಲೆಂಡರ್. ಆ ರೀತಿಯಲ್ಲಿ ನಾವು ಈ ಆತ್ಮವನ್ನು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚ ಏನಂ ಅನ್ಯಃ ಶೃಣೋತಿ ಶ್ರುತ್ವಾಪಿ ಏನಂ ವೇದ ನ ಚ ಏವ ಕಶ್ಚಿತು. ಕೇಳಿದ್ರೂ ಕೂಡ ಇನ್ನೊಬ್ಬನಿಗೆ ಅದು ಏನು ಅಂತ ಅರ್ಥವಾಗೋಲ್ಲ. 1.5 ಗಂಟೆ ಕೂತ್ಕೊಂಡು ಕೇಳಿರ್ತಾರೆ, ಆದರೆ ಅದು ಅವನಿಗೆ ಗೊತ್ತಾಗಲ್ಲ. ಇಂಪ್ರಿಸನ್ಡ್ ಸ್ಪ್ಲೆಂಡರ್ ಅಂತ ಹೇಳುವಾಗ ಒಳಗಡೆಗೆ ಅಂತಹ ಒಂದು ಜ್ಯೋತಿ ಉದಿತಾ ಇದೆ ನಮ್ಮೊಳಗಡೆ. ಅದಕ್ಕೊಂದು ಉದಾಹರಣೆ ಶಂಕರರು ಬರೆದಿರುವಂತಹ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸಿಗುತ್ತೆ ನಮಗೆ. ಅಲ್ಲಿ ಅವರು 8 ಶ್ಲೋಕಗಳಲ್ಲಿ ಗುರು ದಕ್ಷಿಣಾಮೂರ್ತಿಯನ್ನು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರ ಬೇರೆ ಇನ್ನೇನೂ ಅಲ್ಲ, ಈ ಪ್ರಪಂಚದ ಸ್ವರೂಪ ಮತ್ತು ಆತ್ಮನ ಸ್ವರೂಪವನ್ನೇ ಅವರು ದಕ್ಷಿಣಾಮೂರ್ತಿ ಅನ್ನುವಂತಹ ಒಂದು ಸಗುಣ ರೂಪವನ್ನು ಕೊಟ್ಟು ಅಲ್ಲಿ ಸ್ತೋತ್ರ ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಅವರು ಹೇಳ್ತಾರೆ, ಹೇಗಿದೆ ಈ ಪ್ರಭೆ ಅಂತ ಹೇಳಿದ್ರೆ, ಈ ಆತ್ಮನ ಚಿತ್ತು ಪ್ರಭೆ. ಅದು ಒಂದು ದೊಡ್ಡ ಮಡಿಕೆ ಅಂತ ಹೇಳಿದ್ರೆ, ನೀವು ಆ ಮಡಿಕೆಯನ್ನು ನೀವು ಪರಿಭಾವಿಸುವಾಗ ಒಂದು ಬಿಂದಿಗೆ ತರಹ ಇರ್ತದೆ ನೋಡಿ ಮಡಿಕೆ. ಆ ಮಡಿಕೆ ಮೇಲ್ಗಡೆಗೆ ಅದರ ಕಂಠ ಚಿಕ್ಕದಾಗಿ ಇರುತ್ತೆ, ಒಳಗಡೆ ದೊಡ್ಡದಾಗಿ ಇರುತ್ತೆ ಅದರ ಆಯತನ. ಸೊ ಅದಕ್ಕೆ ಸುತ್ತಲೂ ಸಣ್ಣ 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 ತೂತು ಮಾಡಿಬಿಡಬೇಕು. ಬಹಳ ಬಹಳ ಸೂಕ್ಷ್ಮವಾಗಿ ಮಾಡಬೇಕು. ತೂತು ಮಾಡಿಬಿಟ್ಟು ಅದರ ಒಳಗಡೆಗೆ ಒಂದು ಉರಿತಾ ಇರುವಂತಹ ಒಂದು ಪ್ರಭಾಯುಕ್ತವಾದ ದೀಪವನ್ನು ಇಡಬೇಕು. ಮೇಲ್ಗಡೆಯಿಂದ ಅದನ್ನು ಕ್ಲೋಸ್ ಮಾಡಿಬಿಡಬೇಕು. ಆವಾಗ ಆ ಒಳಗಡೆಗೆ ಇರುವ ದೀಪ ಆ ಸಣ್ಣ 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 ತೂತಿನಿಂದ ಕಿರಣಗಳಂತೆ ಸುತ್ತಲೂ ತನ್ನ ಪ್ರಭೆಯನ್ನು ಬೀರುತ್ತಲ್ಲ, ಹಾಗೆ ಅದು ಹೊಳಿತಾ ಇರುತ್ತೆ. ಈ ಆತ್ಮ ಒಳಗಡೆಗೆ ಆ ರೀತಿಯಲ್ಲಿ ಕೂತಿದೆ, ಆ ಮಡಕೆಯಲ್ಲಿ ಕೂತಂತೆ, ಮಡಕೆಯಲ್ಲಿ ಆ ದೀಪ ಕೂತಂತೆ. ಆ ಮಡಕೆಯಲ್ಲಿ ಕೂತಂತಹ ದೀಪ ಮಡಕೆಗೆ ಮಾಡಿರುವ ತೂತಿನಿಂದ ಕಿರಣಗಳ ರೂಪದಲ್ಲಿ ರೇಸ್ ಎಲ್ಲ ಕಡೆಗೂ ಪ್ರಭಾಯುಕ್ತವಾಗಿ ಹರಡಿಕೊಂಡು ಇಡೀ ಹಾಲು, ಇಡೀ ಪರಿಸರ ಪ್ರಭಾಮಯವನ್ನಾಗಿ ಮಾಡಿದೆ. ಆ ರೀತಿಯಲ್ಲಿ ನಮ್ಮ ಒಳಗಡೆಗೆ ಕೂತಿರುವ ಆ ಆತ್ಮಜ್ಯೋತಿ ನಮ್ಮ ಸಂಪೂರ್ಣವಾದಂತಹ ಹೊರಗಡೆಗೆ ಇರುವಂತಹ ನವದ್ವಾರಗಳ ಮೂಲಕವಾಗಿ ಬೆಳಗನ್ನು ಹೊರಡಿಸಬೇಕು. ಆ ಬೆಳಕನ್ನು ಹೊರಡಿಸಿದ್ರೆ ಅದು ಆತ್ಮದ ವಿಸ್ತರಣೆ ಆಗಿದೆ ಅಂತ ಲೆಕ್ಕ. ಇಲ್ಲದೆ ಹೋದರೆ ನಮ್ಮ ಕಣ್ಣಿದೆ, ನಮ್ಮ ಕಿವಿ ಇದೆ. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮೂಗಿನಿಂದ ಮೂಸುವುದು ಇದು ಇದ್ದದ್ದೇ. ಆದರೆ ಪ್ರತಿಯೊಂದೂ ಕೂಡ ಅರ್ಥಪೂರ್ಣವಾಗಿ ಆದಾಗ ಆ ಬಂದಾಗಿರುವಂತಹ ಕ್ಲೋಸ್ಡ್ ಆಗಿರುವಂತಹ ಆ ಮಡಕೆಯಲ್ಲಿ ಇಟ್ಟಿರುವಂತಹ ದೀಪಪ್ರಭೆ ಹೇಗೆ ಇಡೀ ಮಡಕೆಯ ಸುತ್ತಲೂ ಇರುವಂತಹ ತೂತುಗಳಿಂದ ಪೂರ್ಣವಾಗಿ ಹೊರಗಡೆ ಬರ್ತದೋ, ಆ ರೀತಿಯಲ್ಲಿ ಶರೀರದ ಒಳಗಡೆಯಿಂದ ನಮ್ಮ ಕ್ರಿಯೆಯ ಮೂಲಕ ಆ ಆತ್ಮದ ಸಂಪೂರ್ಣ ತತ್ವ ಕಾರ್ಯರೂಪದಲ್ಲಿ ಸಮಾಜಕ್ಕೆ ದೊರಕುತ್ತೆ. ಅದು ದೊರಕಬೇಕು ಅನ್ನುವುದು ಬಹಳ ಮುಖ್ಯವಾದ ವಿಚಾರ. ಆತ್ಮ ವಿಕಸನ ಅದು ಬಹಳ ಮುಖ್ಯವಾದಂತಹ ಚಿಂತನೆ. ಏನು ಅಂತ ಕೇಳಿದ್ರೆ, ಇದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ನಾನು ಹೇಳಿದಂತಹ ಆ ಶ್ಲೋಕ ನೋಡಿ ಹೇಗಿದೆ ಅಂದರೆ, ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯತು ಚಕ್ಷುರಾದಿಕರಣದ್ವಾರ ಬಹಿಸ್ಪಂದತೆ. ಹೇಗೆ ಒಳಗಡೆಗೆ ಇರುವಂತಹ ಆ ದೀಪ ಮಾಡಿರುವ ತೂತಿನಿಂದ ತನ್ನ ಪ್ರಭೆಯನ್ನು ಎಲ್ಲ ಕಡೆಗೂ ಹರಡುತ್ತದೆಯೋ, ಅದೇ ರೀತಿ ಯಸ್ಯತು ಯಾವ ಜೀವಾತ್ಮನ
ಸಂಪೂರ್ಣವಾದಂತಹ ಚೈತನ್ಯ, ಜ್ಞಾನಂ, ಅದೇ ಜ್ಞಾನ, ಅದೇ ಪ್ರಜ್ಞೆ. ಆತ್ಮನನ್ನು, ಬ್ರಹ್ಮನನ್ನು ಒಂದು ಮಹಾಪ್ರಜ್ಞೆ ಅಂತ ಕರೀತಾರೆ ಅಂತ ಹೇಳಿ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ಆ ಪ್ರಜ್ಞೆ ಜ್ಞಾನಂ ಯಸ್ಯತು ಚಕ್ಷುರಾದಿಕರಣದ್ವಾರ ಬಹಿಸ್ಪಂದತೆ. ಕಣ್ಣು, ಕಿವಿ, ಮೂಗು, ಬಾಯಿ, ಬೇರೆ ಬೇರೆ ಎಲ್ಲ ರೀತಿಯ ಅಂಗಗಳಿಂದ ಆ ಜ್ಞಾನ ಸಮಾಜೋಪರೀತಿಯಲ್ಲಿ ಹೊರಗಡೆ ಹೊರಡುತ್ತೆ. ಅದು ಆತ್ಮ ಅರಳಿದವನ ಒಂದು ವ್ಯಕ್ತಿತ್ವ. ಆಶ್ಚರ್ಯಪಟ್ಟುಕೊಂಡು ಶ್ಲೋಕ ಓದಿ ಸುಮ್ಮನೆ ಕೂತ್ಕೊಳ್ಳೋದು ಮುಖ್ಯ ಅಲ್ಲ. ಆ ರೀತಿಯಲ್ಲಿ ಆ ಆತ್ಮವನ್ನು ನೋಡುವ ಪ್ರಯತ್ನ ಮಾಡಿ ಆತ್ಮದರ್ಶನ ಮಾಡಿಕೊಳ್ಳೋದಿದೆಯಲ್ಲ, ಅದು ನಮಗೆ ಸಾಧ್ಯ ಅನ್ನುವ ಮಾತನ್ನು ಈ ಶ್ಲೋಕ ನಮಗೆ ಹೇಳ್ತದೆ. ಜಾನಾಮೀತಿ ತಮೇವ ಭಾಂತಂ ಅನುಭಾತ್ ಏತತ್ ಸಮಸ್ತಂ ಜಗತ್ತು ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಜಾನಾಮಿ, ನಾನು ತಿಳಿಯುತ್ತಿದ್ದೇನೆ ಎಂದು ಬೆಳಗುತ್ತಿರುವ, ಒಳಗಡೆಯಿಂದ ಬೆಳಗ್ತಾ ಇದೆ ಅದು, ನಾನು ತಿಳಿತಾ ಇದ್ದೇನೆ ಅಂಥೇಳಿ ಶರೀರ ಇದೇನಾಗಿದೆ. ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ, ನಮ್ಮೆಲ್ಲರಲ್ಲೂ ಆತ್ಮ ಇದೆ ಅನ್ನೋದು ನಮಗೂ ಗೊತ್ತುಂಟು. ಆದರೆ ಅದು ನಮ್ಮ ಪ್ರಜನನ ಬಂದೀಖಾನೆಯಲ್ಲಿ ಬಂದಿಯಾಗಿದೆ. ಪ್ರಜನನ ಬಂದೀಖಾನೆ ಅಂತ ಹೇಳಿದ್ರೆ ಶರೀರ, ಹುಟ್ಟು ಸಾವುಗಳಿಗೆ ಕಾರಣವಾಗಿರುವಂತಹ ಈ ಶರೀರ ಪ್ರಜನನ ಬಂದೀಖಾನೆಯಲ್ಲಿ ಬಂದಿಯಾಗಿರುವುದರಿಂದ ಅದರ ಪ್ರಭೆ ಎಲ್ಲ ಕಡೆಗೂ ಹರಡುವುದು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಾನು ತಿಳಿತೀನಿ, ಜಾನಾಮಿ, ತಿಳಿಯುತ್ತೇನೆ ಎಂದು ಬೆಳಗುತ್ತಿರುವ ಆ ತಿಳಿವೂ ಕೂಡ ಬೆಳಕೆ ತಾನೆ. ಬೆಳಕು ಅಂತ ಹೇಳುವುದು ಭಗವಂತನ ನೆರಳು ಅಂತ ಪ್ಲೇಟೋ ಹೇಳ್ತಾನೆ. ಆ ರೀತಿಯಲ್ಲಿ ಆ ಪರಮಾತ್ಮನನ್ನು ಅನುಸರಿಸಿಕೊಂಡು ನಾಮರೂಪಾತ್ಮಕವಾದ ಈ ಜಗತ್ತೆಲ್ಲವೂ ಬೆಳಗಬೇಕು. ಅಂತಹ ಬೆಳಕಿನ ಸ್ವರೂಪವಾದ ಆ ದಕ್ಷಿಣಾಮೂರ್ತಿಗೆ ನಮ್ಮ ನಮಸ್ಕಾರಗಳಿರಲಿ ಅಂತ ಆಚಾರ್ಯರು ಅಲ್ಲಿ ಹಾಡ್ತಾರೆ. ಆದ್ದರಿಂದ ಇದೆಲ್ಲ ಹೇಗಾಗತ್ತೆ ಅಂತ ಕೇಳಿದ್ರೆ, ನಾವು ಮೊನ್ನೆಯ ಕ್ಲಾಸ್ನಲ್ಲಿ ಒಂದು ಮಾತನ್ನು ಹೇಳ್ಕೊಂಡ್ವಿ. ಆತ್ಮ ವಿಸ್ತರಣೆ ಆಗುವ ರೀತಿ ಹೇಗೆ ಅಂತೆ. ರಮಣಿ, ಗೃಹ, ಕುಲ, ಭೂ ವಲಯಗಳಲ್ಲಿ ಶ್ರಮದಿ ಪರಿಯುತ ವಿಮಲ ಸುಖ ರಸವಕ್ಕೆ ಪ್ರಪಂಚದ ಕಡೆಗೆ. ಆ ರೀತಿಯಲ್ಲಿ ನಾವು ನಾನು ಅನ್ನುವ ಆ ದೇಹ ಮತ್ತು ಕರಣಗಳ ಆ ನೆಲೆಯನ್ನು ಬಿಟ್ಟು ಇಡೀ ಪ್ರಪಂಚವೇ ನಾನು ಅನ್ನುವಂತಹ ಭಾವನೆಯನ್ನು ತಂದುಕೊಳ್ಳಬೇಕು. ಹಾಗೆ ತಂದುಕೊಂಡಾಗ ನಮ್ಮ ಆತ್ಮ ಅಷ್ಟರ ಮಟ್ಟಿಗೆ ಅರಳುತ್ತೆ. ಶ್ರೀಕೃಷ್ಣ ಈ ಮಾತನ್ನು ಹೇಳ್ತಾನೆ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲರಲ್ಲಿಯೂ ನೋಡುತ್ತಾನೋ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ, ಎಲ್ಲವನ್ನೂ ನನ್ನಲ್ಲಿಯೇ ನೋಡುತ್ತಾನೋ, ಎಲ್ಲರಲ್ಲಿಯೂ ನನ್ನನ್ನೇ ನೋಡುತ್ತಾನೋ, ಅವನು ನನ್ನಿಂದ ಬೇರೆಯಾಗುವುದಿಲ್ಲ, ನಾನು ಅವನಿಂದ ಬೇರೆಯಾಗುವುದಿಲ್ಲ. ಈ ಮಟ್ಟಕ್ಕೆ ಚಿಂತನೆ ಮಾಡಬೇಕಾದ್ರೆ ನಾವು ನಮ್ಮ ವೈಯಕ್ತಿಕವಾದಂತಹ ಕುಟುಂಬ, ಅಲ್ಲಿಂದ ಕುಲ, ಅಲ್ಲಿಂದ ವಂಶ, ಅಲ್ಲಿಂದ ನಮ್ಮ ಹಳ್ಳಿ, ಅಲ್ಲಿಂದ ನಮ್ಮ ಊರು ಸಾಮ್ರಾಜ್ಯ, ಅಲ್ಲಿಂದ ನಮ್ಮ ಜಿಲ್ಲೆ, ಅಲ್ಲಿಂದ ರಾಜ್ಯ, ಅಲ್ಲಿಂದ ದೇಶ, ಅಲ್ಲಿಂದ ಲೋಕ, ಹೀಗೆ 7 ಮಲ್ಲಿಗೆಯಂತೆ ಅರಳಬೇಕು ಆತ್ಮದ ಕೋಟೆ. ಹಾಗೆ ಮಾಡಿದಾಗ ಆ ದಿವಿಜಿಯವರು ಇದಕ್ಕೆ ಒಂದು ಎಷ್ಟು ಸುಂದರವಾದಂತಹ ಒಂದು ವ್ಯಾಖ್ಯಾನ ಕೊಡ್ತಾರೆ ನೋಡಿ. ಈ ಬಗೆಯಾದ ಲೋಕ ಜೀವನ ಆತ್ಮತತ್ವದ ನೆಲೆಯಲ್ಲಿ ನಡೆಸುವುದು ಕಷ್ಟವೇ. ಈ ಬಗೆಯಾದ ಲೋಕ ಜೀವನದ ಸಹಭಾಗಿತೆ ಇಕ್ಕಟ್ಟುಗಳನ್ನು ಬಿಕ್ಕಟ್ಟುಗಳನ್ನು ತಂದುಕೊಡುತ್ತದೆ ಎಂಬುದೇನೋ ನಿಜ. ಅದರೊಂದಿಗೆ ಭೋಗ ಲಾಭಗಳಲ್ಲಿ ಆಶೆಯನ್ನು ಮಿತಿಗೊಳಿಸಿಕೊಳ್ಳುವ ವಿವೇಕ, ಸಕಲ ಜನ ಸಹಾನುಭೂತಿ, ಜೀವನದಲ್ಲಿ ತಾನು ಹೇಗೆ ನಡೆದುಕೊಂಡರೆ ಜನ್ಮ ಸಾರ್ಥಕವಾದೀತು ಎಂಬುದರ ಚಿಂತನೆಗೆ ಇದು ಇಂಬು ಕೊಡುತ್ತದೆ. ಹೀಗೆ ಲೋಕ ಸಂಪರ್ಕದಿಂದಲೇ, ಹೀಗೆ ನಾವು ಜನಗಳ ಜೊತೆಯಲ್ಲಿ ಬೆರೆಯುವುದರಿಂದಲೇ, ಕಗ್ಗದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು, ಪೊಗು ವಿಶ್ವ ಜೀವನದ ಜೀವಾಂತ ರಂಗದಲ್ಲಿ ನಗು ನಗುತ ಬಾಳ್ ತೆರಳು ಶಿವ ಸನ್ನಿಧಿಗೆ ನೀನು. ಪೊಗು ಅಂತ ಹೇಳಿದ್ರೆ ಒಳಗಡೆಗೆ ಹೋಗು ನೀನು.
ಇಳಿಯುವೆನು ಮುಳುಗುವೆನು ವಿಶ್ವಾತ್ಮ ಸಾಗರದಿ. ಮುಳುಗಿ ಕೆಳೆಯುವನು ಬೇರೆತನದರಿವ. ನಾನೇ ಬೇರೆ. ಆ ನಾನೇ ಬೇರೆ ಅಂತಂದಾಗ ಅಲ್ಲಿ ಆತ್ಮದ ನಾನಲ್ಲ ಅದು. ಅದು ಈ ಪ್ರಜನನ ಬಂದೀಖಾನೆಯಲ್ಲಿ ಬಂದಿಯಾಗಿವ ಈ ಪ್ರಜನನ ಬಂದೀಖಾನೆಯ ಮಾತಾಗ್ತದದು, ದೇಹೇಂದ್ರಿಯಗಳ ಮಾತಾಗ್ತದೆ. ಇಳಿಯುವೆನು ಮುಳುಗುವೆನು ವಿಶ್ವಾತ್ಮ ಸಾಗರದಿ. ಮುಳುಗಿ ಕಳೆಯುವೆನು ಬೇರೆತನದರಿವ. ಕುಣಿಯುವೆನು ಮೈಮರೆತು ಇಳೆ ಬಾನ್ಗಳ ಆಟದಲ್ಲಿ. ಇಲ್ಲಿ ಎರಡೇ ಇರೋದು, ಒಂದು ಇಳೆ, ಇನ್ನೊಂದು ಬಾನು. ಇವೆರಡರ ಮಧ್ಯವೇ ನಮ್ಮ ಎಲ್ಲ ಆಟ ನಡಿಬೇಕು. ಕುಣಿಯುವೆನು ಮೈಮರೆತು ಇಳೆ ಬಾನ್ಗಳ ಆಟದಲ್ಲಿ ಗಳಿಸಿ ಮನಸ್ಥಿತಿಯ ನೀನು. ಆತ್ಮದ ದರ್ಶನ ಅಂತ ಹೇಳಿದ್ರೆ ಅರ್ಜುನನಿಗೆ ಯಾವ ಸಂದರ್ಭದಲ್ಲಿ ಇದನ್ನು ಯಾಕೆ ಕೃಷ್ಣ ಹೇಳಿದ ಅಂತ ಹೇಳುವ ಮಾತೆಲ್ಲ ಬಿಟ್ಟುಬಿಡೋಣ ನಾವು. ಆದರೆ ನಮಗೆ ಇಲ್ಲಿ ಅದು ಎಷ್ಟರ ಮಟ್ಟಿಗೆ ಅಪ್ಲೈ ಆಗುತ್ತೆ, ನಾವು ಸಮಾಜದಲ್ಲಿ ಹೇಗಿರಬೇಕು, ನಾವು ನಮ್ಮ ಜೀವನವನ್ನು ಎಷ್ಟರ ಮಟ್ಟಿಗೆ ಆತ್ಮತತ್ವದ ನೆಲೆಯಲ್ಲಿ ಸಿದ್ಧ ಮಾಡಿಕೊಳ್ಳಬೇಕು, ಇದನ್ನೆಲ್ಲ ಯೋಚನೆ ಮಾಡಿದಾಗ ಗಳಿಸಿ ಮನಸ್ಥಿತಿಯ ನೀನು ಅಂತ ಹೇಳಬೇಕಾದ್ರೆ ಅವರು ಆ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಅನ್ನುವ ಹೆಸರಿನಲ್ಲಿ ಬರೆದಿರುವ ಆ ಗೀತಾ ವ್ಯಾಖ್ಯಾನ ಎಷ್ಟು ಇಂದಿಗೂ ಕೂಡ ಪ್ರಸ್ತುತವಾಗುತ್ತದೆ ಅನ್ನೋದಕ್ಕಾಗಿ ನಾನು ಇಷ್ಟೆಲ್ಲ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಆ ರೀತಿಯಲ್ಲಿ ನಮ್ಮ ಚಿಂತನೆಗೆ ಇಂಬು ಕೊಡುತ್ತದೆ. ಹೀಗೆ ಲೋಕ ಸಂಪರ್ಕದಿಂದಲೇ ಅಂತರ್ದೃಷ್ಟಿಗೆ ಸಾಧಕವಾದ ಅಂತರಂಗ ಸಂಸ್ಕಾರ, ಅಂತರ್ದೃಷ್ಟಿಗೆ ಸಾಧಕವಾದ ಅಂತರಂಗ ಸಂಸ್ಕಾರ, ಅಂತರಂಗ ಸಂಸ್ಕಾರ ಆಗಿದೆ ಅಂದರೆ ಅವನು ಆತ್ಮವನ್ನು ಕಂಡಿದ್ದಾನೆ ತಕ್ಕ ಮಟ್ಟಿಗಾದರೂ ಅನ್ನುವ ಅರ್ಥ. ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಆತ್ಮ ವಿಕಸನ, ವಿಶ್ವ ವೈಭವದಲ್ಲಿ ಪಾಲುಗಾರಿಕೆ, ಬ್ರಹ್ಮ ವಿಲಾಸದಲ್ಲಿ ಸಹಕಾರ, ಇವುಗಳ ಈ ಎಲ್ಲ ಮೊತ್ತವಾಗಿ ಈಗೇನೆಲ್ಲ ಅವರು ಹೇಳಿದಾರೋ ಇವುಗಳ ಜೀವಿತ ರೂಪವೇ ಜೀವನೋತ್ಸಾಹ, ಪೌರುಷ ಪ್ರಯತ್ನ ಹಾಗೂ ಲೋಕಸ್ನೇಹ. ಈ ಮೂರು ಇದ್ದರೆ ಇನ್ನೇನು ಬೇಕು ನಮಗೆ? ಜೀವನೋತ್ಸಾಹ, ಪೌರುಷ ಪ್ರಯತ್ನ. ಜೀವನೋತ್ಸಾಹ ಇರಲೇಬೇಕು. ಪೌರುಷ ಪ್ರಯತ್ನ ಇಲ್ಲದೆ ಹೋದರೆ ಆ ಉತ್ಸಾಹಕ್ಕೇನು ಬೆಲೆ ಇಲ್ಲ. ಇವೆರಡೂ ಇದ್ದು ನಾವು ಲೋಕವನ್ನು ಮರೆತರೆ ನಾವು ಆತ್ಮವನ್ನು ಕಂಡಂತೆ ಆಗುವುದಿಲ್ಲ. ಲೋಕಸ್ನೇಹ, ಆ ಲೋಕಸ್ನೇಹವೇ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಕೃಷ್ಣನ ಮಾತು ನಮ್ಮ ಮನಸ್ಸಿಗೆ ಬಂದಿದೆ ಅಂತ ಅರ್ಥವಾಗ್ತದೆ. ಹೀಗೆ ಲೋಕಸ್ನೇಹ, ಇದರ ಕಾರ್ಯರೂಪವೇ ಪ್ರಗತಿ, ವಿಜ್ಞಾನ ಮತ್ತು ಸೌಜನ್ಯ. ತನ್ಮೂಲಕ ಜೀವನ ಸೌಂದರ್ಯ ದರ್ಶನ ಹಾಗೂ ಆತ್ಮವಿಸ್ತರಣ. ಈ ಮಾತನ್ನು ಅವರು ಹೇಳ್ತಾರೆ. ಇದು ಆಗಬೇಕಾದ್ರೆ ಈ ಆತ್ಮಚಿಂತನೆ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಬರಬೇಕಾದ್ರೆ ಏನು ಬೇಕು? ಅವರು ಮರಳು ಮಣಿಯನ ಕಗ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನೋಡಿ. ಹೃದಯ ಒಂದರಿನಲ್ತು ಮೇಧೆಯೊಂದರಿನಲ್ತು. ಹೃದಯ ಒಂದರಿನಲ್ತು ಅಂದರೆ ಹೃದಯ ಒಂದರಿಂದ ಅಲ್ಲ, ಭಾವನೆ ಮಾತ್ರದಿಂದ ಅಲ್ಲ, ಬುದ್ಧಿ ಮಾತ್ರದಿಂದ ಮಾತ್ರವೇ ಅಲ್ಲ. ವಿಹಿತ ಒಪ್ಪುದು ನಿನಗೆ, ವಿದಿತ ಒಪ್ಪುದು ನಿನಗೆ ಆ ತಾರಕದ ಆತ್ಮತತ್ವಂ. ಆ ಆತ್ಮತತ್ವ ನಿನಗೆ ಸರಿಯಾದ ರೀತಿಯಲ್ಲಿ ತಿಳಿಬೇಕಾದರೆ ಕೇವಲ ಭಾವನಾತ್ಮಕವಾಗಿ ವಿಚಾರ ಮಾಡಿದ್ರೆ ಆಗೋದಿಲ್ಲ, ಅಥವಾ ಕೇವಲ ಮೇಧಾಶಕ್ತಿಯನ್ನು ಇಟ್ಟುಕೊಂಡರೂ ಆಗುವುದಿಲ್ಲ. ಹದದಿನಂ, ಆ ಸಾಧನಗಳೆರಡು ಒಂದಾಗೆ ಬೆಳಕು ಉದಿಸುವುದು ಎಂದೋ ಒಂದು ದಿನ ನಿನಗೆ ಒಳಗಡೆಯಿಂದ ಮರುಳಮುನಿಯ. ಹದವಾಗಿ ಆ ಹೃದಯ ಮತ್ತು ಬುದ್ಧಿ ಇದೆರಡೂ ಸೇರಬೇಕು. ಹೃದಯದ ಭಾವ ಚಂದ್ರಕಾಂತಿ ಪ್ರಸನ್ನತೆಯ ರೂಪದಲ್ಲಿ ಬರಬೇಕು. ಬುದ್ಧಿಯ ಪ್ರಕಾಶ ಸೂರ್ಯನ ಪ್ರಭಾಯುಕ್ತ ಕಿರಣದಂತೆ ಸೇರಬೇಕು. ಆಗ ಆ ಸೂರ್ಯಚಂದ್ರರ ಬೆಳಕು ಒಂದಾದಾಗ ಯಾವ ರೀತಿ ಆಗುತ್ತದೋ ಆ ರೀತಿಯಲ್ಲಿ ನಮ್ಮ ಒಳಗಡೆಯಿಂದ ಆತ್ಮ ವಿಕಸನವಾಗ್ತದೆ. ಅದು ಜೀವನ ಸೌಂದರ್ಯ ದರ್ಶನ, ಅದೇ ಆತ್ಮ ವಿಸ್ತರಣ ಅಭ್ಯಾಸ. ಆ ರೀತಿಯಲ್ಲಿ ಎಲ್ಲದರಲ್ಲೂ ನಾನು ಅನ್ನುವ ಭಾವವನ್ನು ಕಾಣಬೇಕು. ಕಗ್ಗದಲ್ಲಿ ಒಂದು ಪದ್ಯ ಹೇಳ್ತಾರೆ ಅವರು, ಮೊಳೆವ ಸಸಿಯೊಳು ನಾನು, ತೊಳಗುವಿನನೊಳು ನಾನು, ಬೆಳೆವ ಶಿಶುವಳು ನಾನು, ಕೆಳೆಕೂಟ ನಾನು, ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೂಡು ವಿಶ್ವದಲ್ಲಿ ನೀನು. ಒಂದು ಸಸಿ ನಾವೇ ಬೀಜ ಹಾಕಿರ್ತೀವಿ,
ಅದು ಟಿಸಿಲೊಡೆದು ಮೇಲಕ್ಕೆ ಬರುವಾಗ ಅದನ್ನು ನೋಡಿದಾಗ ನಮಗೆ ಎಷ್ಟು ಆನಂದ ಬರ್ತದೆ. ಅದರಲ್ಲಿ ನಾನು ನನ್ನನ್ನು ಕಾಣಬೇಕು. ಮೊಳೆವ ಸಸಿಯೊಳು ನಾನು, ತೊಳಗುವಿನನೊಳು ನಾನು. ಸೂರ್ಯ ಉದಿಸಿ ಬರುವಾಗ ಆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಾವು ಆ ಉಷಃಕಾಲದಲ್ಲಿ ನಿಂತುಕೊಂಡರೆ ಆ ಸೂರ್ಯೋದಯದ ಜೊತೆಯಲ್ಲಿ ನಮ್ಮನ್ನು ನಾವು ಸಮೀಕರಣ ಮಾಡಿಕೊಂಡಾಗ ನಮ್ಮ ಮನಸ್ಸಿಗೆ ಯಾವ ಒಂದು ತಾದಾತ್ಮ್ಯತೆ, ತಲ್ಲೀನತೆ, ತತ್ಪರತೆ ಬರ್ತದಲ್ಲ, ಅದು ನಾನೇ, ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ತೊಳಗುವಿನನೊಳು ನಾನು, ಬೆಳೆವ ಮಗುವಳು ನಾನು, ಬೆಳೆವ ಶಿಶುವಳು ನಾನು. ಒಂದು ಮಗುವನ್ನು ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಮಗುವಿನ ಜೊತೆಯಲ್ಲಿ ನಾವು ಹೇಗೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬಿಡ್ತೀವಿ, ಆ ಮಗುವಿನ ಭಾವಕ್ಕೆ ನಾವು ಎಷ್ಟರ ಮಟ್ಟಿಗೆ ಸೋತು ಹೋಗಿಬಿಡ್ತೀವಿ, ಅದೇ ನಾವಾಗಿ ಬಿಡ್ತೀವಿ. ಬೆಳೆವ ಶಿಶುವಳು ನಾನು, ಕೆಳೆ ಮಾತು ನಾನು, ಸ್ನೇಹದ ಮಾತು ನಾನು. ನಿಜವಾದ ಸ್ನೇಹ ಇವತ್ತಿನ ಕಾಲದಲ್ಲಿ ಬಹಳ ಅಪರೂಪ ಅಂತ ಒಂದು ಮಾತುಂಟು. ಸ್ನೇಹ ಎಲ್ಲವೂ ಕೂಡ ಯಾವುದೋ ಒಂದು ಅಜೆಂಡಕ್ಕೋಸ್ಕರ ಸ್ನೇಹ ಬೆಳೆಯುತ್ತೆ ಹೊರತು ಪ್ರಾಮಾಣಿಕವಾದ ಸ್ನೇಹ ಇವತ್ತು ಸಿಕ್ಕುವುದಿಲ್ಲ. ಆದ್ದರಿಂದ ಅಂತಹ ಸ್ನೇಹ ಇದ್ದರೆ ಆ ಸ್ನೇಹದಲ್ಲಿ ನಾನಿದ್ದೇನೆ. ಹೀಗೆ ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ನೀನು. ಆ ರೀತಿಯಲ್ಲಿ ವಿಶ್ವದಲ್ಲಿ ನಾನು ಒಂದುಗೂಡುವುದು ಸಾಧ್ಯವಾದರೆ ಅದು ಆತ್ಮದರ್ಶನ. ಆಗ ಆ ಆಶ್ಚರ್ಯದ ಭಾವ ನಮಗೆ ಬರಬಹುದು. ಹಿಂದೆ ಎಷ್ಟೋ ಜನರಿಗೆ ಬಂದಿದೆ ಅದು. ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೇಳ್ತಾ ಇದ್ದರಂತೆ, ಶಿವ ನಮ್ಮೆಲ್ಲರಲ್ಲಿಯೂ ಇರುವವನು ಶಿವನೇ. ಆ ಶಿವಶಕ್ತಿಯೇ ಆತ್ಮಜ್ಯೋತಿ. ಶಿವ ಅಂದರೆ ಮಂಗಳ, ಆತ್ಮ ಮಂಗಳದು ಸ್ವರೂಪ. ಪರಬ್ರಹ್ಮನನ್ನು ಪರಮಾತ್ಮನನ್ನು ಮಂಗಳ ಸ್ವರೂಪಿ ಅಂತ ಹೇಳಿಯೇ ಡಿಫೈನ್ ಮಾಡಿದ್ದಾರೆ. ಹಾಗೆ ಶಿವ ತನ್ನಲ್ಲಿ ಎಷ್ಟೊಂದು ಶಕ್ತಿ ನಿಹಿತವಾಗಿದೆ ಅಂತ ಹೇಳೋದನ್ನು ಒಂದು ದಿವಸ ಕಂಡುಕೊಂಡಂತೆ. ಅವನಿಗೆ ಅದನ್ನು ತಡೆಯೋಕ್ಕಾಗಲಿಲ್ವಂತೆ, ತಾಂಡವ ನೃತ್ಯ ಶುರು ಮಾಡಿಬಿಟ್ಟನಂತೆ. ನಮಗೂ ಕೂಡ ಯಾವುದಾದ್ರೂ ಒಂದು ವಿಶೇಷವಾದಂತಹ ಆನಂದದ ಪ್ರಸಂಗ ಬಂದಾಗ ನಾವು ಹೇಗೆ ಕುಣಿತೀವಿ ಅಂತ ಹೇಳೋದನ್ನು ನೆನೆಸಿಕೊಂಡ್ರೆ ಆ ಮಾತಿಗೆ ಒಂದು ಅರ್ಥ ಬರ್ತದೆ. ಶಿವ ಆ ರೀತಿಯಲ್ಲಿ ತನ್ನ ಆ ಶಕ್ತಿಯನ್ನು ತಾನೇ ಕಂಡುಂಡು ತನ್ನ ಆತ್ಮಶಕ್ತಿಯಿಂದ ಆನಂದ ತುಂದಿಲನಾಗಿ ತಾಂಡವ ನೃತ್ಯ ಮಾಡ್ದ ಅಂತ ಹೇಳಿಬಿಟ್ಟು ಪರಮಹಂಸರು ಹೇಳ್ತಾ ಇದ್ದರಂತೆ. ಇದನ್ನು ಕಂಡವನು ಯಾರು? ಈ ಆ ಶಿವನ ಶಕ್ತಿಯನ್ನು ರಾವಣನಂತಹ ರಾವಣ ಕಂಡ. ನಾವು ರಾವಣನನ್ನು ಏನೋ ರಾವಣನ ತರಹ ಆಡ್ತೀಯ ಅಂತ ಹೇಳ್ತಾರೆ. ಆದರೆ ರಾವಣ ಎಷ್ಟರ ಮಟ್ಟಿಗೆ ಆತ್ಮದರ್ಶನಿ ಅಂತ ಹೇಳಿದ್ರೆ, ರಾವಣನಿಗೆ ಏನು ಬುದ್ಧಿ ಇರಲಿಲ್ವಾ? ಚತುರ್ವೇದ ಪಂಡಿತ, ಷಟ್ಶಾಸ್ತ್ರ ಪಂಡಿತ, ಆತ್ಮತತ್ವ ಸರಿಯಾಗಿ ತಿಳ್ಕೊಂಡವನು. ಆದರೆ ಯಾಕೆ ಹಾಗಾಯ್ತು ಅವನಿಗೆ? ಶಾಪ. ಜಯ ವಿಜಯರಿಗೆ ಬಂದಂತಹ ಶಾಪವೇ ಕಾರಣವಾಗಿ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಆ ಹಂತದಲ್ಲಿ ಹುಟ್ಟುತ್ತಾರೆ. ಹಿರಣ್ಯಕಶಿಪು ಹಿರಣ್ಯರಾಕ್ಷರಾಗಿ ಈ ರೀತಿಯಲ್ಲಿ. ಆದ್ದರಿಂದ ಅವನಿಗೆ ಶಾಪದಿಂದ ಅವನು ಏನು ಕೇಳಿಕೊಂಡ? 7 ಜನ್ಮ ನಿಮಗೆ ಅವನನ್ನು ಬಿಟ್ಟಿರಬೇಕು. 7 ಜನ್ಮ ಆಗೋದಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ, ನಮಗೆ ಕಷ್ಟ ಆಗುತ್ತೆ. ಹಾಗಾದರೆ 3 ಜನ್ಮ ಅವನನ್ನು ದ್ವೇಷ ಮಾಡ್ತಾ ಇರುವ ಒಂದು ಚಾಯ್ಸನ್ನು ಒಪ್ಕೊಳ್ತಿರೋ, ಅಥವಾ 7 ಜನ್ಮ ಅವನ ಜೊತೆಯಲ್ಲಿ ಸಂಪರ್ಕ ಇಲ್ಲ, ನಾವು ಆದಷ್ಟು ಜಾಗ್ರತೆ ಇಲ್ಲಿಗೆ ಬರಬೇಕು, ನಮಗೆ ದ್ವೇಷ ಆದರೂ ಪರ್ವ. ಆದ್ದರಿಂದ ಭಕ್ತಿಯಲ್ಲಿ 9 ವಿಧವಾದ ಭಕ್ತಿ ಉಂಟು. ಏಕಾದಶ ಭಕ್ತಿಯ ಗೌಣಿ ಭಕ್ತಿಯಲ್ಲಿ ಏಕಾದಶ ವಿಧಾನ ಭಕ್ತಿ ಉಂಟು. ಅದರ ಜೊತೆಯಲ್ಲಿ ದ್ವೇಷ ಭಕ್ತಿ ಅನ್ನೋದು ಒಂದು. ಪರಮಾತ್ಮನನ್ನು ದ್ವೇಷ ಮಾಡ್ತಾ 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 ಬರೀ ಅವನದ್ದೇ ಯೋಚನೆ, ಬೇರೆ ಯೋಚನೆ ಇಲ್ವಲ್ಲ ಇಲ್ಲಿ. ಅವನನ್ನು ದ್ವೇಷ ಮಾಡೋದು ಒಂದೇ ಆಯಿತು. ಅವಾಗ ಏನಾಯಿತು? ಅವನನ್ನೇ ಚಿಂತೆ ಮಾಡ್ದಂಗೆ ಆಯ್ತಲ್ವ. ನೀನು ಪ್ರೀತಿಯಿಂದ ಮಾಡು, ದ್ವೇಷದಿಂದ ಮಾಡು, ಭಗವಂತ ಅಂತ ಹೇಳಿದ್ರೆ ಅವನಿಗೆ ಖುಷಿ ಆಗುತ್ತೆ. ಆದ್ದರಿಂದ ಆ ರೀತಿಯಲ್ಲಿ ಅವನು ವರ ಕೇಳಿಕೊಂಡಿದ್ದ. ಆದ್ದರಿಂದ ಅವನು ಆ ತರಹ ನಡ್ಕೊಂಡ. ಅವನು ಹೋಗ್ಲಿಕ್ಕೆ ಒಂದು ಕಾರಣ ಆಗಬೇಕಿತ್ತು. ಆದ್ದರಿಂದ ಪರಮಾತ್ಮನೇ, ವಿಷ್ಣುವೇ ತನ್ನ ಮಾಯೆಯನ್ನು ಸೀತಾ ರೂಪದಲ್ಲಿ ಕಳಿಸ್ದ. ಇದೆಲ್ಲ ರಾಮಾಯಣದ ಆಧ್ಯಾತ್ಮಿಕ ಅರ್ಥವನ್ನು ಹೇಳುವಾಗ ಇದೆಲ್ಲ ನಮ್ಮ ಚಿಂತನೆಗೆ ಬರ್ತದೆ. ಅಂತಹ ರಾವಣ ಪ್ರತಿ ಪ್ರದೋಷದಲ್ಲಿ ಪ್ರದೋಷ ಪೂಜೆ ಮಾಡ್ತಾ ಇದ್ದ, ಬಹಳ ಭಕ್ತಿಯಿಂದ ಮಾಡ್ತಾ ಇದ್ದ. ಪ್ರದೋಷ ಪೂಜೆ ಮಾಡುವಾಗ ಅವನು ಆ ರಾವಣನ ತಾಂಡವ ನೃತ್ಯವನ್ನು ಸ್ವತಃ ಅನುಭವಿಸ್ತಾ ಇದ್ದ. ಅನುಭವಿಸಿ ಶಿವತಾಂಡವ ನೃತ್ಯ ಸ್ತೋತ್ರ ಕೇಳಿದ್ದೀರಿ ಅಲ್ವಾ ನೀವು? ಜಟಾಟವೀಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯಲಂಬಿತಾಂ ಭುಜಂಗತುಂಗಮಾಲಿಕಾಂ ಡಮಡ್ಡಮಡ್ಡಮಡ್ಡಮನ್ನಿನಾದವಡ್ಡಮರ್ವಯಂ ಚಕಾರ ಚಂಡತಾಂಡವಂ
ತನೋತು ನ ಶಿವ ಶಿವಂ. ರಾವಣನಂತಹ ರಾವಣ ಇದನ್ನು ಹೇಳಬೇಕಾದ್ರೆ ಆ ತಾಂಡವ ನೃತ್ಯದ ಡಮ 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 ಡಮನ್ನಿನಾದವಡ್ಡಮರ್ವಯಂ ಎಷ್ಟರ ಮಟ್ಟಿಗೆ ಅವನು ಅದನ್ನು ಅನುಭವಿಸಿರಬೇಕು. ಆ ಶಿವನ ಆತ್ಮಭಾವವನ್ನು ತನ್ನೊಳಗೆ ಶಿವನನ್ನು ನಾರುದ್ರೋ ರುದ್ರಮರ್ಚಯೇತ್ ಅಂತದಕ್ಕೆ ನಾವು ಹೇಳ್ತೀವಿ. ರುದ್ರನಾಗದೆ ರುದ್ರಭಾವವನ್ನು ನಮ್ಮೊಳಗೆ ನಾವು ಆವಾಹನೆ ಮಾಡಿಕೊಳ್ಳದೆ ರುದ್ರಾಭಿಷೇಕ ಏನು ಮಾಡ್ತೀರಿ ನೀವು? ನಾವು ಮೊದಲು ರುದ್ರರಾಗಬೇಕು, ರುದ್ರಭಾವವನ್ನು ನಮ್ಮೊಳಗೆ ತಂದುಕೊಳ್ಬೇಕು. ಆವಾಗ ಮಾತ್ರವೇ ಆ ರುದ್ರಾಭಿಷೇಕಕ್ಕೆ ಒಂದು ಸಾರ್ಥಕ ಬರ್ತದೆ. ರಾವಣ ಅಲ್ಲಿ ಆ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ. ಜಟ ಎಂಬ ಅಡವಿಯಲ್ಲಿ ನಿರಂತರವಾಗಿ ಪ್ರವಹಿಸುತ್ತಿರುವ ಆ ಗಂಗೆ ತನ್ನ ತುಂತುರು ಹನಿಗಳನ್ನು ಕೆಳಗಡೆಗೆ ಬಿಡ್ತಾ ಇದ್ದಾಳೆ. ಅವೆಲ್ಲ ಈ ಕುತ್ತಿಗೆ ಮೇಲೆ ತುಂತುರಾಗಿ ಇಳಿತಾ ಇದೆ. ಆ ಕುತ್ತಿಗೆಯಲ್ಲೇ ಸರ್ಪರಾಜ ಹಾರದಂತೆ ನಿಂತಿದ್ದಾನೆ ಅಲ್ಲಿ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಳೇ ಗಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂ. ಭುಜಂಗ ಅಂದರೆ ಹಾವು ಅಲ್ವಾ? ಭುಜಂಗ ತುಂಗ ಮಾಲಿಕಾಂ. ಹೀಗಿರುವಂತಹ ಶಿವ ಡಮ 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 ಡಮನ್ನಿನಾದವಡ್ಡಮರ್ವಯಂ ಅವನು ಡಮರುವನ್ನು ಬಡಿತಾನೆ 14 ಸಾರಿ. ಅದೇ ತಾಂಡವ ನೃತ್ಯ. ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಚಕಾರ ತಾಂಡವ ನೃತ್ಯವನ್ನು ಅವನು ಆಡಿದ. ಅಂತಹ ಶಿವ ತನೋತು ನಃ ಶಿವ ಶಿವಂ. ಅವನ ಆ ಆತ್ಮಪ್ರಭೆಯ ಸಂಪೂರ್ಣ ಮಂಗಳಗಳನ್ನು ನಮಗೆ ಉಂಟು ಮಾಡಲಿ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ನಿಕುಂಜ ಕೋಟರೇ ವಸನ್ ವಿಮುಕ್ತ ದುರ್ಮತಿ ಸದಾ ಧಗಜ್ವಲಲ್ಲಲಾಟಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧಗ ಅಂತ ಉರಿತಾ ಇದೆ ಫಾಲನೇತ್ರ. ಧಗಜ್ವಲಲ್ಲಲಾಟಪಟ್ಟ ಪಾವಕೆ. ಲಲಾಟಪಟ್ಟ ಪಾವಕೆ. ಪಾವಕ ಅಂದರೆ ಅಗ್ನಿ. ಹಣೆಯಲ್ಲಿ ಇರುವಂತಹ 3ನೆಯ ಕಣ್ಣಿನಲ್ಲಿ ಧಗ ಅಂತ ಉರಿತಾ ಇರುವಂತಹ ಆ ಶಿವ, ನೃತ್ಯ ಮಾಡ್ತಾ ಇರುವಂತಹ ಶಿವ ಕಿಶೋರ ಚಂದ್ರಶೇಖರೇ. ಅಂತಹ ಶಿವ ತಲೆ ಮೇಲೆ ಏನಿಟ್ಟುಕೊಂಡಿದ್ದಾನೆ? ಕಿಶೋರ ಚಂದ್ರನನ್ನು ಇಟ್ಟುಕೊಂಡಿದ್ದಾನೆ. ಅಂತಹ ಚಂದ್ರನನ್ನು ಇಟ್ಟುಕೊಂಡಿರುವಂತಹ ಶೇಖರೇ ಅಂದರೆ ತಲೆಯಲ್ಲಿ. ಅಂತಹ ಚಂದ್ರಶೇಖರನಲ್ಲಿ ನನ್ನ ಮನಸ್ಸು ಪ್ರತಿ ಕ್ಷಣವೂ ಹೋಗಿ ಸೇರಲಿ. ಪೂಜಾವಸಾನ ಸಮಯೇ. ಕೊನೆಯಲ್ಲಿ ಹೇಳ್ತಾನೆ ರಾವಣ, ಪೂಜೆಯ ಕೊನೆಯಲ್ಲಿ ಯಾರು ಈ ತಾಂಡವ ನೃತ್ಯದ ಸ್ತೋತ್ರವನ್ನು ಹೇಳಿಕೊಳ್ತಾರೋ ಅವರಿಗೆ ಎಲ್ಲ ರೀತಿಯ ಸನ್ಮಂಗಳಗಳೂ ಬರ್ತದೆ ಅಂತ ಹೇಳಿ. ಆ ರೀತಿಯಲ್ಲಿ ಶಿವ ಆ ಆತ್ಮವನ್ನು, ಆ ಶಿವನ ಆತ್ಮತತ್ವವನ್ನು ಕಂಡ, ಅವನ ತಾಂಡವ ನೃತ್ಯವನ್ನು ಕಂಡು ಉಂಡ. ಹಾಗಾಗಿ ಅವನಿಂದ ಅಂತಹ ಒಂದು ತಾಂಡವ ನೃತ್ಯ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಆ ತಾಂಡವ ನೃತ್ಯಕ್ಕೆ ಬರೆದಂತಹ ಭಾಷ್ಯದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಏನು ಮಾಡಿದ್ರೂ ಕೂಡ ಆತ್ಮಪೂರ್ವಕವಾಗಿ ಮಾಡಬೇಕು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಅಷ್ಟೇನೆಯ. ಆ ರೀತಿ ಈ ರೀತಿಯಲ್ಲಿ ಈ ಶ್ಲೋಕ ನಮಗೆ ಒಂದು ವಿಶೇಷವಾದಂತಹ ಒಂದು ಅಚ್ಚರಿಯ ಭಾವವನ್ನು ನಮ್ಮ ಕಣ್ಣ ಮುಂದೆ ಅಥವಾ ನಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತು. ಇದರಲ್ಲಿ ಈ ಚಿಂತನೆ ನಮ್ಮ ಮನಸ್ಸಿಗೆ ಬಂದಾಗ ಡಿ ವಿ ಜಿಯವರ ಒಂದು ಪದ್ಯ ಆವಾಗಲೇ ಹೇಳಿದೆ ನಾನು, ಹೃದಯವೊಂದರಿನಲ್ತು ಮೇಧೆಯೊಂದರಿನಲ್ತು ಅಲ್ವಾ? ಅವೆರಡೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಬ್ಲೇಸ್ ಪ್ಯಾಸ್ಕಲ್ ಅನ್ನುವ ಒಬ್ಬ ದೊಡ್ಡ ತತ್ವಜ್ಞಾನಿ, ಫ್ರಾನ್ಸ್ ದೇಶದವನು, 17ನೇ ಶತಮಾನದಲ್ಲಿ ಇದ್ದವನವನು. 1623ರಿಂದ 1661ರವರೆಗೆ ಇದ್ದವನು. ಅವನು ಬಹಳ ದೊಡ್ಡ ಮ್ಯಾಥಮೆಟಿಷಿಯನ್ನು, ಆಮೇಲೆ ಫಿಸಿಸಿಸ್ಟು, ಇನ್ವೆಂಟರು, ಫಿಲಾಸಫರು, ಎ ಚೈಲ್ಡ್ ಪ್ರಾಡಿಗಿ ಹೂ ಲೈಡ್ ದಿ ಫೌಂಡೇಶನ್ ಫಾರ್ ಮಾಡರ್ನ್ ಪ್ರಾಬಬಿಲಿಟಿ ಥಿಯರಿ.
ಇನ್ವೆಂಟೆಡ್ ಅನ್ ಅರ್ಲಿ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಇವನು ಒಂದು ಮಾತನ್ನು ಹೇಳ್ತಾನೆ, ಹೊರಗೆ ಆಕಾಶವನ್ನು ನಾನು ನೋಡಿದಾಗ ಸುತ್ತಲೂ ಆವರಿಸಿಕೊಂಡಿರುವಂತಹ ಆಕಾಶದ ಕೆಳಗೆ ನಾನೊಂದು ಸೂಜಿ ಮನೆಯಂತೆ ಕಾಣಿಸಿಕೊಳ್ಳುತ್ತೇನೆ. ಆದರೆ ನನ್ನ ಚಿಂತನಾ ಶಕ್ತಿಯಿಂದ, ಮೇಧಾಶಕ್ತಿಯಿಂದ ನನ್ನ ಒಳಗಿರುವಂತಹ ಯಾವುದೋ ಒಂದು ಆ ಶಕ್ತಿಯನ್ನು ಉದ್ದೀಪನ ಮಾಡಿಕೊಂಡು ನಾನು ಆ ವಿಶ್ವವನ್ನು ಮೀರಿ ಹೊರಗಡೆಗೆ ಹೋಗ್ತೇನೆ, ಆ ವಿಶ್ವವನ್ನು ತಿಳ್ಕೊಳ್ತೇನೆ, ಅದನ್ನು ಮೀರಿ ಮುಂದಕ್ಕೆ ಹೋಗ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಹಾಗೆ ಸಾಧ್ಯವಾಗುತ್ತೆ ಕೆಲವರಿಗೆ. ರಮಣ ಮಹರ್ಷಿಗಳು ಈ ಆತ್ಮವನ್ನು ಕಂಡವರು, ನಮಗೆಲ್ಲ ಗೊತ್ತಿರುವಂತೆ. ಬಾಲ್ಯದಲ್ಲಿ ಅವರು ವೆಂಕಟರಮಣ ಅಂತ ಅವರ ಹೆಸರು. ಒಂದು ದಿವಸ ಎಲ್ಲೋ ಹೊರಗಡೆಗೆ ಹೋಗಿದ್ದರಂತೆ. ಹೊರಗಡೆಗೆ ಹೋದವರಿಗೆ ಏನೋ ಒಂದು ರೀತಿಯ ಒಳಗಡೆಯಿಂದ ಏನೋ ನೋವು ಆಗ್ತಾ ಇದೆ, ನನಗೆ ಏನೋ ಆಗ್ತಾ ಇದೆ, ನಾನು ಸಾಯ್ತಾ ಇದ್ದೀನಿ ಅಂತ ಅನ್ನಿಸ್ತಂತೆ ಅವರಿಗೆ. ಹಾಗೆ ಅಂದ್ಕೊಂಡು ಸೀದಾ ಮನೆಗೆ ಬಂದು ರೂಮ್ ಒಳಗಡೆಗೆ ಹೋಗ್ಬಿಟ್ಟು ರೂಮ್ ಬಾಗಿಲು ಹಾಕ್ಕೊಂಡು ಮಲ್ಕೊಂಡ್ರಂತೆ. ಮಲ್ಕೊಂಡು ನಾನು ಸಾಯ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಸುಮಾರು 1.5-2 ಗಂಟೆ ಅದೇ ಸ್ಥಿತಿಯಲ್ಲಿ ಇದ್ದರಂತೆ. ಅದು ಆದಮೇಲೆ ಅವರು ವೆಂಕಟರಮಣನಾಗಿ ಉಳಿದಿಲ್ಲ. ಅವರಿಗೆ ಆ ಸಾವು ಬಂದು ಆ ಶರೀರದ ಮೇಲಿನ ಆ ಒಂದು ಭಾವ ಹೊರಟೋಗ್ಬಿಟ್ಟಿತ್ತು. ಅವರು ಆಮೇಲೆ ರಮಣ ಆಗಿಬಿಟ್ರು, ಬರೀ ವೆಂಕಟ ಹೊರಟೋಯ್ತು. ಆ ದೃಷ್ಟಿಯಲ್ಲಿ ನಾವು ಆ ರಮಣರ ಆ ಅನುಭಾವ ಇದೆಯಲ್ಲ, ಅದು ಬಹಳ ಮುಖ್ಯ ಆತ್ಮಕ್ಕೆ. ನಮ್ಮ ಭಾರತದ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಯನ್ನು ಹೆಸರಿಸಬಹುದು ಅಂಥೇಳಿ ರಂಗನಾಥಾನಂದಜಿ ಹೇಳ್ತಾರೆ. ಅವನೇ ಬುದ್ಧ. ಆ ಒಳಭಾವವನ್ನು ತಿಳಿಬೇಕು, ಆತ್ಮವನ್ನು ತಿಳಿಬೇಕು ಅಂತ ಹೇಳಿ ರಾಜ್ಯಕೋಶಗಳನ್ನೆಲ್ಲ ಬಿಟ್ಟು ರಾತ್ರಿ ಹೊರಟು ಹೋದವನು. ಸುಮಾರು ಎಷ್ಟೋ ವರ್ಷ ಅವನು ಅದರ ಬಗ್ಗೆ ಧ್ಯಾನ ಮಾಡ್ತಾ ಈಗ ಏನು ಬೋಧಿ ವೃಕ್ಷ ಅಂತ ನಾವು ಹೇಳ್ತೀವಿ, ಆ ಬೋಧಿ ವೃಕ್ಷದ ಕೆಳಗೆ ಅವನಿಗೆ ಬೋಧೆ ಆಯಿತು ಅಂತ ಹೇಳ್ತಾರೆ. ಒಂದು ರಾತ್ರಿ ಅವನಿಗೆ ಆ ಬೋಧೆ ಆಯ್ತಂತೆ, ಆ ವೃಕ್ಷದ ಕೆಳಗೆ ಧ್ಯಾನಸ್ಥನಾಗಿ ಕೂತಾಗ. ಅದು ಆದಾಗ ಅವನಿಗೆ ಆ ಆತ್ಮದ ಪ್ರಭೆ, ಆತ್ಮದ ಜ್ಯೋತಿ ಮತ್ತು ಆ ಆತ್ಮದ ಆ ಒಂದು ಮಹತ್ತನ್ನು ಕಂಡುಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ವಂತ ಅವನಿಗೆ. 7 ರಾತ್ರಿಗಳು ಅದೇ ಮರದ ಕೆಳಗೆ ಶತಪಥ ತಿರುಗ್ತಾನೇ ಇದ್ದಂತೆ. ತಿರುಗಿ ಆದಮೇಲೆ ಅವನ ಆ ಬೋಧೆ ಅಂತ ಹೇಳುವುದು ಅವನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ತು ಅಂತ ಹೇಳ್ತಾರೆ. ಆಮೇಲೆ ಅವನಿಗೆ ಯಾವ ವೃಕ್ಷದ ಕೆಳಗೆ ಬೋಧೆ ಆಗಿತ್ತೋ ಆ ವೃಕ್ಷಕ್ಕೆ ಬೋಧಿ ವೃಕ್ಷ ಅಂತ ಹೆಸರಾಯಿತು. ಅದು ಮೊದಲು ಬೋಧಿ ವೃಕ್ಷ ಆಗಿರಲಿಲ್ಲ, ಆಮೇಲೆ ಅದಕ್ಕೆ ಬೋಧಿ ವೃಕ್ಷ ಅನ್ನುವ ಹೆಸರು ಬಂತು. ಹೀಗೆ ಈ ಆತ್ಮವನ್ನು ತಿಳಿದುಕೊಂಡವರು ಎಷ್ಟೋ ಜನ ಆಶ್ಚರ್ಯವನ್ನು ದಾಟಿ ಹೋಗಿ ಕಶ್ಚಿದ್ಧೀರ ವ್ಯಾವೃತ್ತ ಚಕ್ಷು ಪ್ರತ್ಯಗಾತ್ಮಾನಂ ಈಕ್ಷತ ಅಂತ ಹೇಳಿಬಿಟ್ಟು ಕಠೋಪನಿಷತ್ತು ಹೇಳ್ತಿದೆ. ಆ ರೀತಿಯಲ್ಲಿ ಈ ಶ್ಲೋಕ ನಮಗೆ ಅಂತಹ ಒಂದು ಭಾವವನ್ನು ತಂದುಕೊಡ್ತದೆ. ನಮಗೆ ಅನುಭವಕ್ಕೆ ಎಷ್ಟು ಬರುತ್ತೆ ಅದು ಅಷ್ಟು ಮಾತ್ರವೇ ನಮಗೆ ದಕ್ಕುವುದು. ತಿಳಿದುಕೊಳ್ಳಲಿಕ್ಕೆ ಏನೂ ತಪ್ಪಿಲ್ಲ, ಅಷ್ಟೇ. ಆದ್ದರಿಂದ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಮುಂದಿನ ಶ್ಲೋಕ 30ನೇ ಶ್ಲೋಕ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಅಲ್ಲ, ಈ ಶ್ಲೋಕ ಹೇಳ್ಕೊಂಡಿದ್ದೀವಿ ನಾವು. ಈ ಶ್ಲೋಕ ಹೇಳ್ಕೊಂಡಿದ್ದೀವಿ. 30 ಶ್ಲೋಕದವರೆಗೆ ನಾವು ಚಾಂಟಿಂಗ್ ಕಲ್ತಿದ್ವಿ. ಹಾಗಾಗಿ ಈ ಶ್ಲೋಕವನ್ನು ಮುಗಿಸಿಬಿಡೋಣ ಇವತ್ತು ಅನ್ನೋ ದೃಷ್ಟಿಯಿಂದ ಆ ಶ್ಲೋಕ ನಾನು ಹೇಳಿದೆ. ದೇಹಿ ನಿತ್ಯಂ, ಆತ್ಮನಿತ್ಯ, ಅವಧ್ಯ ಅಯಂ ದೇಹೆ. ಈ ದೇಹದಲ್ಲಿ ನಿತ್ಯವಾಗಿರುವ ಆ ದೇಹಿ ಅವಧ್ಯ, ನಾಶ ಆಗುವವನಲ್ಲ. ಎಲ್ಲರಲ್ಲಿಯೂ ಕೂಡ ಭಾರತ, ಸರ್ವಸ್ಯ, ಎಲ್ಲರಲ್ಲಿಯೂ ಕೂಡ. ತಸ್ಮಾತ್, ಆದ್ದರಿಂದ ದೇರ್ಫೋರ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹತಿ. ಯಾರ ಬಗ್ಗೆಯೂ ನೀನು ಶೋಕ ಮಾಡಬೇಕಾದ ಅಗತ್ಯ ಇಲ್ಲ. ಪುನಃ ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಯುದ್ಧರಂಗಕ್ಕೆ ಹೋಗೋಣ ನಾವೀಗ.
ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅನ್ನೋದನ್ನು ಮತ್ತೆ ತನ್ಕೋ ಈ ಆಶ್ಚರ್ಯ ಬಿಟ್ಬಿಡೋಣ ಇವಾಗ. ಅದೇ ನಮಗೆ ಎಷ್ಟು ಲಭ್ಯವೋ ಅಷ್ಟೇ ಅದು ಅಲ್ವಾ. ಆದ್ದರಿಂದ ಇಲ್ಲಿ ಕಥೆಗೆ ಪೂರಕವಾಗಿ ಆಶ್ಚರ್ಯವನ್ನು ಹೇಳುವಾಗ ಒಂದು ಮಾತುಂಟು. ಸ್ವಾಮೀಜಿಯವರು ಹೇಳ್ತಾರೆ, ಡಿ ವಿ ಜಿಯವರು ಅದೇ ಮಾತನ್ನು ಹೇಳ್ತಾರೆ. ಈ ಆತ್ಮದ ಆಶ್ಚರ್ಯ ಅಥವಾ ಆತ್ಮತತ್ವದ ಒಳಗಡೆಗೆ ನಾವು ಹೋದಾಗ ಬಿಡಿಸ್ತಾ 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 ಹೋದಂತೆ 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 ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡ್ತದೆ. ಅಲ್ಲಿಂದ ಮುಂದೆ ನಮಗೇನು ಅಂತ ಕೇಳಿದ್ರೆ ಮೌನವಾಗಿ ನಿಂತ್ಕೊಳ್ಬಹುದಷ್ಟೇ. ಅದರ ಮುಂದೆ ನಾವು ಮೌನವಾಗಿ ಮೌನ ಮನನವೇ ಮಾರ್ಗ ನಿನಗೆ ಅದ ಕಾಣಲು ಅಂತ ಒಂದು ಮಾತುಂಟು. ಮೌನವಾಗಿ ನಿಂತುಕೊಂಡು ಅದನ್ನು ನಾವು ಯೋಚನೆ ಮಾಡಬೇಕು. ಬಹಳ ಸುಂದರವಾಗಿ ಹೇಳ್ತಾರೆ ಮರಳುಮನಿಯನ ಕಗ್ಗದಲ್ಲಿ ಡಿ ವಿ ಜಿಯವರು, ನಾನಾತ್ವದಿಂ ನಿನ್ನ ಏಕತೆಗೆ ಸಾಗಿಸಲು, ನಾನಾತ್ವದಿಂ ನಿನ್ನ ಏಕತೆಗೆ ಮರಳಿಸಲು, ನ್ಯೂನತೆಯಿಂ ನಿನ್ನನು ಪೂರ್ಣತೆಗೆ ಸಾಗಿಸಲು, ಮಾನವತೆಯಿಂ ನಿನ್ನನು ಬ್ರಹ್ಮಪದಕ್ಕೆ ಏರಿಸಲು, ಮೌನ ಮನನವೇ ಮಾರ್ಗ ಕಾಣು. ಇದು ಎಷ್ಟು ಹೇಳಿಕೊಂಡ್ರೂ ಅಷ್ಟೇನೆಯ. ಮೌನವಾಗಿ ನಾವು ಮನನ ಮಾಡಿದಾಗ ನಮ್ಮ ಮನಸ್ಸಿಗೆ ಏನು ಗೊತ್ತಾಗುತ್ತೋ ಅದೇ ಮುಖ್ಯ. ನಾನಾತ್ವದಿಂ ನಿನ್ನ ಏಕತೆಗೆ ಸಾಗಿಸಲು ಎಲ್ಲ ಉಪನಿಷತ್ತಿನ ಚಿಂತನೆ ಅದು ಪೂರ್ತಿ. ನೇಹ ನಾನಾಸ್ತಿ ಕಿಂಚನ ಅನ್ನುವುದು ಉಪನಿಷತ್ತಿನ ಮಾತು. ನ ಇಹ ನಾನಾ ಅಸ್ತಿ ಕಿಂಚನ. ಇಲ್ಲಿ ನಾನಾ ರೂಪದಲ್ಲಿ ಏನೂ ಇಲ್ಲ, ಎಲ್ಲ ಇರುವುದೆಲ್ಲ ಒಂದೇ. ನೇಹ ನಾನಾಸ್ತಿ ಕಿಂಚನ ಅದು ಗೊತ್ತಾಗಬೇಕಾದ್ರೆ ನಾವು ಆತ್ಮತತ್ವವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕು. ನಾನಾತ್ವದಿಂ ನಿನ್ನ ಏಕತೆಗೆ ಸಾಗಿಸಲು, ನ್ಯೂನತೆಗಳಿಂ ನಿನ್ನನು ಪರಿಪೂರ್ಣತೆಗೆ ಮರಳಿಸಲು. ನಮ್ಮಲ್ಲಿ ಪರಿಪೂರ್ಣತೆ ಉಂಟು, ಆದರೆ ದೇಹಭಾವವೇ ಕಾರಣವಾಗಿ ಪ್ರಜನನ ಬಂದೀಖಾನೆಯಲ್ಲಿ ನಾವು ಬಂಧಿತರಾಗಿ ಆ ಪೂರ್ಣತೆಯನ್ನು ಮರೆತು ನ್ಯೂನತೆಯಿಂದ ತೊಳೆದಾಡ್ತಾ ಇದ್ದೇವೆ. ನ್ಯೂನತೆಗಳಿಂ ನಿನ್ನನು ಪೂರ್ಣತೆಗೆ ಮರಳಿಸಲು, ಮಾನವತೆಯಿಂದ ನಿನ್ನನು ಬ್ರಹ್ಮಪದಗೆ ಏರಿಸಬೇಕು. ಅದು ಸಾಗಿಸಲು, ಮರಳಿಸಲು, ಏರಿಸಲು ಇದಿಷ್ಟಕ್ಕೂ ಕೂಡ ಇರುವುದು ಒಂದೇ ದಾರಿ. ಮೌನ ಮನನವೇ ಮಾರ್ಗ. ಮೌನವಾಗಿ ಅದನ್ನು ಚಿಂತನೆ ಮಾಡುವುದು ಒಂದೇ ಮಾರ್ಗ. ನೆನೆದು ಗಹನವನು ಜೀವನ ರಹಸ್ಯವನು, ಮನವ ಬಳಲಿಸಿ ಸೋಲಿಸಿರುವ ತತ್ವವನು, ಮನನದೇಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನೆನೆದು ಗಹನವನು. ಇಷ್ಟೊತ್ತರೆಗೆ ಹೇಳ್ಕೊಂಡಂತಹ ಆಶ್ಚರ್ಯ, ಆ ಆತ್ಮ ಅದು ಗಹನವಾದದ್ದು. ನೆನೆದು ಗಹನವನು ಜೀವನ ರಹಸ್ಯವನು, ಮನವ ಬಳಲಿಸಿ ಸೋಲಿಸಿರುವ ತತ್ವವನು. ಅದನ್ನು ತಿಳಿಲಿಕ್ಕಾಗಿ ಪ್ರಯತ್ನಪಟ್ಟಂತಹ ಎಷ್ಟೋ ಜನ ಸೋತು ಹೋಗಿಬಿಟ್ಟಿದ್ದಾರೆ. ಮನವ ಬಳಲಿಸಿ ಸೋಲಿಸಿರುವ ತತ್ವವನು, ಮನನದೇಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ನೀನು. ಹಾಗೆ ಕೈ ಮುಗಿತಾ ಮುಂದಿನ ಶ್ಲೋಕವನ್ನು ನಾಳೆ ಹೇಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.